ಬಿಗ್ ಬಾಸ್ ಅಲ್ಲಿ ಟಾಸ್ಕ್ಗಳನ್ನ ಕೊಡಬೇಕಾದ್ರೆ ಜಾತಿ ನೋಡಿ ಕೊಡೋದಿಲ್ಲ. ಜನರ ಮನಸ್ಸನ್ನ ಗೆದ್ದಂತವನು ಮಾತ್ರ ಬಿಗ್ ಬಾಸ್ ಗೆಲ್ಲೋದಕ್ಕಾಗದೆ ಹೊರತು ಉಳಿದ ಎಲ್ಲವೂ ಶೂನ್ಯ. ಅಲ್ಲಿ 99% ಗಿಲ್ಲಿಗೆ ಚಾನ್ಸಸ್ ಜಾಸ್ತಿ ಮೇಡಮ್. ಅಶ್ವಿನಿ ಮತ್ತೆ ರಕ್ಷಿತಾ ಇವ್ರಿಗೂ ಸ್ವಲ್ಪ ಸಮಾನವಾದ ಅವಕಾಶ ಹೇಳಿದೆ. ಅದಷ್ಟು ನಾಟಕೀಯವಾಗಿ ಕಂಡಿದ್ದಂತೂ ಸತ್ಯ. ಕೆಲವು ಸಂದರ್ಭಗಳಲ್ಲಿ ಧ್ರುವಂತ ರೀತಿನೂ ಕಾಣಿಸಿದ್ರು, ಕೆಲವು ಸಂದರ್ಭದಲ್ಲಿ ಅಶ್ವಿನಿನೂ ನನಗೆ ಹಂಗೆ ಕಾಣಿಸಿದ್ರು, ಕೆಲವು ಸಂದರ್ಭದಲ್ಲಿ ಗಿಲ್ಲಿನೂ ಕೂಡ ಹಂಗೆ ಕಾಣಿಸ್ತಾ ನನಗೆ. ಮನೆಯವರಿಂದ ಅಂದ್ರೆ ಮನೆ ಒಳಗಡೆ ಬಂದಂತ ಸ್ಪರ್ಧಿಗಳ ಕುಟುಂಬದಿಂದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ನಾನು ಮತ್ತೆ ಗಿಲ್ಲಿ ಇಬ್ರು. ಮನೆಯವರಿಂದ ಅಂದ್ರೆ ಮನೆ ಒಳಗಡೆ ಬಂದಂತ ಸ್ಪರ್ಧಿಗಳ ಕುಟುಂಬದಿಂದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ನಾನು ಮತ್ತೆ ಗಿಲ್ಲಿ ಇಬ್ರು. ಅವರವರ ಅಭಿಮಾನ. ಯಾರೊಬ್ರು ನೆನ್ನೆ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ರು, ಏನ್ ಗಿಲ್ಲಿ ಒಳಗಡೆ ಇದ್ದಾನೆ, ಏನಾರು ಹೋಗ್ಬಿಟ್ಟು ದುಡ್ಡು ಕೊಡ್ತೀನಿ ಟ್ಯಾಟೋ ಹಾಕಿಸ್ಕೊಂಡು ಹೇಳಕ್ಕಾಗತ್ತಾ? ಇಡೀ ಸೀಸನ್ ಚಪ್ಪಾಳೆ ಕೊಟ್ಟಾಗ ಒಂದ್ ರೀತಿ ಅಯ್ಯೋ ಬಿಡಪ್ಪ ಇನ್ನು ನನ್ ಬಿಟ್ರಿಲ್ಲ ಅಂತ ಅನ್ನೋ ರೀತಿಯ ಒಂದಷ್ಟು ಕಾಣ್ಕೊಳಕ್ ಸ್ಟಾರ್ಟ್ ಆಯ್ತು. ದಯವಿಟ್ಟು ಅದನ್ನೆಲ್ಲ ನಾವು ತೋರಿಸಬಾರ್ದು ಮೇಡಮ್. ನಾವು ಗೆಲ್ತೀವಿ ಅಂತಂತಿದ್ರು ಸಹ ಬಿಗ್ ಬಾಸ್ ಅಲ್ಲಿ ನಾನೇ ಗೆಲ್ಲೋದು ಅನ್ನೋ ಆಟಿಟ್ಯೂಡ್ ಅಲ್ಲಿ ನಾವು ಇರಬಾರ್ದು. ನೀವು ಆ ತರ ಆದ್ರೆ ದಯವಿಟ್ಟು ನಾನು RCB ಮ್ಯಾನೇಜ್ಮೆಂಟ್ಗಳು ಹೇಳ್ತೀನಿ, ದಯವಿಟ್ಟು ಅಯೋಗ್ಯರು ತಗೊಬಂದು ನಮ್ಮ ಬೆಂಗಳೂರು ಹೆಸರನ್ನ ತೆಗೆದ್ಬಿಟ್ಟು ನೀವು ಬೇರೆ ಯಾವ್ದಾದ್ರು ಹೆಸರು ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಹೋಗಿ ಹಾಡಿ. ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೀಸನ್ 9ರ ಕಂಟೆಸ್ಟೆಂಟ್ ರೂಪೇಶ್ ರಾಜಣ್ಣ ಅವರಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಹೇಳಿ, ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಫಸ್ಟ್ ನಂದು ಕ್ವಶನ್. ಏನು ಹೇಳ್ತೀರಿ ಈ ಬಗ್ಗೆ? ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಿ ಬಂದಮೇಲೆ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ತಾ ಇದ್ರೆ ಈ ರೀತಿ ಜನಗಳು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ನಮ್ಮವ್ರು ಗೆಲ್ಲಬೇಕು ಅಂತ ಹೇಳಿ ಟ್ರೆಂಡು ಒಂದೊಂದು ದಿನ, ನಾನು ಆವಾಗಲೂ ಹೇಳಿದ್ದೆ, ನಾನು ಪ್ರತಿದಿನ ಒಂದೊಂದು ರೀತಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಆದರೆ ಸುಮಾರು ಜನ ಸ್ಪರ್ಧಿಗಳು ಬಂದಿದ್ದಾರೆ ಮೇಡಮ್, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಿಗ್ ಬಾಸಲ್ಲಿ. ಆದರೆ ಗಿಲ್ಲಿಗೆ ಈ ಲೆವೆಲ್ಗೆ ಕ್ರೇಜು ಈ ರೀತಿ ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ. ಆಮೇಲೆ ಈ ಬಾರಿ ಬಿಗ್ ಬಾಸಲ್ಲಿ ನನ್ನ ಪ್ರಕಾರ ಜೀವಿಸ್ತಂಥವ್ರು, ಬಿಗ್ ಬಾಸ್ ಮನೆ ಒಳಗಡೆ ಜೀವಿಸ್ತಂಥವ್ರು, ಒಂದು ವಾರ ಸುದೀಪ್ ಅವರ ಮಾತನ್ನು ಹೇಳ್ತಾರೆ. ಅಶ್ವಿನಿ ಅವರು, ರಕ್ಷಿತಾ, ಗಿಲ್ಲಿ, ರಘು ಇವರೆಲ್ಲ ಜೀವಿಸ್ತವರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ. ಆಮೇಲೆ ರಿಷಿಕಾ ಗೌಡ ಅಂತ ಹೇಳಿ ಒಬ್ರು ಬಂದಿದ್ದರು, ರಿಷಾ ಗೌಡ. ರಜತು ಬಿಡಿ, ಅವ್ರಿಗೆ ವೈಲ್ಡಾಗಿ ಬಂದರೂ, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ರು, ಜೀವಿಸ್ದವ್ರು ಇವರು ಬಿಗ್ ಬಾಸ್ ಮನೆ ಒಳಗಡೆ. ಸೊ ಇವತ್ತಿನ ಈ ಕ್ರೇಜ್ ನೋಡಿದ್ರೆ ಒಬ್ಬ ಪ್ರೇಕ್ಷಕನಾಗಿ ನನ್ನ ಪ್ರಕಾರ ಗಿಲ್ಲಿ, ಅಶ್ವಿನಿ, ರಕ್ಷಿತಾ 3 ಜನಕ್ಕೂ ಅವಕಾಶ ಇದೆ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾನೇನಾದರೂ ಹೇಳೋದಾದರೆ ಗಿಲ್ಲಿಗೆ ಸಾಧ್ಯತೆಗಳು ಜಾಸ್ತಿ ಮೇಡಮ್. ಸರ್, ಈ ಮಧ್ಯ ನಿನ್ನೆ ನಾರಾಯಣ್ ಗೌಡ್ರು ಕಿಚ್ಚ ಸುದೀಪ್ ಅವರನ್ನ ಮೀಟ್ ಮಾಡ್ತಾರೆ. ಅಶ್ವಿನಿಯನ್ನ ಗೆಲ್ಲಿಸುವಂತ ಹುನ್ನಾರ ಇದು, ಅದಕ್ಕೆ ಮೀಟ್ ಮಾಡಿದ್ದಾರೆ. ಅಶ್ವಿನಿ ಅವರನ್ನ ಈ ಬಾರಿ ಬಿಗ್ ಬಾಸ್ ಗೆಲ್ಲಿಸ್ತಾರೆ, ಯಾಕಂದ್ರೆ ಫೀಮೇಲ್ ಕಂಟೆಸ್ಟೆಂಟ್ ಯಾರು ಗೆದ್ದಿಲ್ಲ ಅಂತ. ಇದಕ್ಕೆ ನೀವೇನು ಹೇಳ್ತೀರಿ? ಖಂಡಿತವಲ್ಲ, ಅದೆಲ್ಲ ಸುಳ್ಳು ಮಾಹಿತಿ ಮೇಡಮ್. ಯಾಕಂದರೆ ಅವ್ರದ್ದು ಮಗಂದು ಮದುವೆ ನಡೀತಾ ಇದೆ, ನಾರಾಯಣ್ ಗೌಡ್ರ ಮಗಂದು. ಅವರು ನಮಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ರು ಅರಮನೆ ಮೈದಾನದಲ್ಲಿ. ಹಾಗಾಗಿ ಅವರು ಅರಮನೆ ಮದುವೆ ಆಹ್ವಾನ ಪತ್ರಿಕೆಯನ್ನು ಕೊಡೋದಕ್ಕೆ ಹೋಗಿದ್ರೆ ಹೊರತು ಗೆಲ್ಸೋದಕ್ಕೆ ಹೋಗಿಲ್ಲ. ದಯವಿಟ್ಟು ಆ ಥರ ಎಲ್ಲ ತಪ್ಪಾಗಿ ಮಾತನಾಡೋದು. ನಾನೇ ಒಂದು ಸತಿ ನಾರಾಯಣ್ ಗೌಡ್ರನ್ನ ಕೇಳಿದ್ದೆ ಈ ರೀಸೆಂಟಾಗಿ ಸಿಕ್ಕಿದಾಗ, ಸರ್ ಬಿಗ್ ಬಾಸ್ ನೋಡ್ತೀರಾ ನೀವು ಅಂತ ಹೇಳಿ. ಅವರು ಯಪ್ಪ ನಾನಂತೂ ಬಿಗ್ ಬಾಸ್ ನೋಡಲ್ಲ ಅಂತ ಹೇಳಿದರು. ಸೊ ಅವೆಲ್ಲ ನೋಡಿದಾಗ ನಾನು ಅವ್ರನ್ನ ಮಾತುಕತೆ ಮಾತಾಡಿಸಿ ನೋಡಿದಾಗ ಪ್ರಾಬಲಿ ಅವರು ಆ ಥರದ ಚಿಂತನೆ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದು ಅವ್ರು ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ರು. ಆ ರೀತಿ ಯಾರಾದರೂ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ತೆಗೆದಾಕಿ. ಇನ್ನು ಈ ಬಾರಿ ಹೆಚ್ಚು ಸೌಂಡ್ ಮಾಡಿದ್ದು ಏಕವಚನ. ಸೊ ಬಿಗ್ ಬಾಸ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡುವಾಗ ಮನೇಲಿ ಮಕ್ಕಳು ಕೂಡ ಇರ್ತಾರೆ. ಸೊ ತುಂಬ ಈಸಿಯಾಗಿ ಈ ರೀತಿ ಹೋಗೆ ಬಾರೆ ಏನು ಅಂತ ಕೆಟ್ಟದಾಗಿ ಮಾತಾಡೋದು ಅಥವಾ ಏಕವಚನ ಬಳಸೋದು ಈ ಸೀಸನ್ ನಿಮ್ಗೆ ಏನು ಅನಿಸ್ತು ಅಂತ? ಸ್ವಲ್ಪ ಆ ವಿಚಾರದಲ್ಲಿ ಒಂದು ಸ್ವಲ್ಪ ನನಗೂ ಬೇಸರ ಆಯಿತು ಮೇಡಮ್. ಈಗ ಪ್ರಾರಂಭದಲ್ಲಿ ತುಂಬ ಜನ ಕಂಟೆಸ್ಟೆಂಟ್ಗಳು ತುಂಬ ಅಂದರೆ ಹದ್ದು ಮೀರಿದಂಥ ಒಂದಷ್ಟು ಪದಬಳಕೆಯನ್ನು ಏನು ಮಾಡಿದ್ರು ಅದು ನಿಜಕ್ಕವಾಗಲೂ ಒಪ್ತಕ್ಕಂಥದ್ದಲ್ಲ. ಈಗ ನಾವು ಬಿಗ್ ಬಾಸ್ ಮನೇಲಿ ಇದ್ದಂಥವ್ರೆ, ನಾನು ಒಂದೇ ಒಂದು ಸಲ ಮಾತ್ರ ಪ್ರಶಾಂತ್ ಸಂಪರ್ಕಿಗೆ ಒಂದೇ ಒಂದು ಪದ ಬಳಸ್ಬಿಡ್ತೀನಿ. ನಾನು ನೀನು ಅಪ್ಪನಿಗೆ ಹುಟ್ಟಿದರೆ ನೀನು ಅಂತನೇನೋ ಯಾವುದೋ ಒಂದು ಎಪಿಸೋಡಲ್ಲಿ ಬಳಸ್ಬಿಡ್ತೀನಿ. ಅದು ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ ಪುನಃ ಹೋಗಿ ನಾವು ಮಾತಾಡ್ಕೊಂಡು ಅದನ್ನು ಸರಿಪಡಿಸ್ಕೊಂಡು, ಅಂದರೆ ನಮ್ಮ ಪಾಯಿಂಟ್ ಆ ಹೀಟ್ ಆಫ್ ದ ಮೂಮೆಂಟು ಆ ಕ್ಷಣದಲ್ಲಿ ಹಂಗೆ ಅನಿಸುತ್ತೆ. ಆದರೆ ಇದು ಕೋಟ್ಯಾಂತರ ಜನ ನೋಡುವಂಥ ಒಂದು ಶೋ ಆದ್ದರಿಂದ ಸ್ವಲ್ಪ ಆ ರೀತಿ ಪದಬಳಕೆಗಳನ್ನು ಮಾಡಬೇಕಾದ್ರೆ ಸ್ಪರ್ಧಿಗಳು ಯೋಚನೆ ಮಾಡಬೇಕಿತ್ತು. ಇಲ್ಲಿ ಕೇವಲ ಒಬ್ಬರು ಬಳಸಿದ್ರು ಅಂತ ಹೇಳೋದಕ್ಕಾಗಲ್ಲ. ಅವರು ಬಳಸಿದ್ರು ಅಂತ ಇವ್ರು ಬಳಸಿದ್ರು ಅಂತ ಅವ್ರು ಬಳಸಿದ್ರು. ಒಂದಷ್ಟು ಹದ್ದು ಮೀರಿದಂಥ ಪದಗಳನ್ನ ಏನು ಬಳಸೋದಕ್ಕೆ ಹೋದ್ರು ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅದನ್ನು ನಾವು ಯಾರೂ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಮೇಡಮ್. ಅದು ಸರಿಯಲ್ಲ ಅಂತ ನನ್ನ ಪ್ರಕಾರ. ಒಂದಷ್ಟು
ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಗಿಲ್ಲಿ ಗೆದ್ದಾಗಿದೆ, ಗಿಲ್ಲಿಯನ್ನು ಹೊರತುಪಡಿಸಿ ಬೇರೆ ಯಾರನ್ನ ಗೆಲ್ಸಿದ್ರು ಕೂಡ ಅದು ಕಲರ್ಸ್ ಅವ್ರು ಮಾಡಿರುವಂಥ ತಪ್ಪು, ಅದು ಅವ್ರಿಗೆ ಬೇಕಾದವ್ರನ್ನ ಗೆಲ್ಸ್ದಂಗೆ ಆಗುತ್ತೆ, ಗಿಲ್ಲಿ ಆಲ್ರೆಡಿ ವಿನ್ನರ್ ಅಂತ ಹೇಳಿ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ನಾನು ಇನ್ನೊಂದ್ಸಲ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ, ಇದು ಸುಮಾರು ಸಲ ನಾನು ನೋಡಿದೆ, ನಾನು ಸಾಮಾಜಿಕ ಜಾಲತಾಣದ ಒಂದಷ್ಟು ಜಾತಿ ಹೆಸರಲ್ಲಿ ಓಟನ್ನು ಕೇಳ್ತಕ್ಕಂಥದ್ದು, ಆಮೇಲೆ ನಟರ ಹೆಸರಲ್ಲಿ ಓಟನ್ನು ಕೇಳ್ತಕ್ಕಂಥದ್ದು, ಇವೆಲ್ಲ ನೋಡಿದೆ ನಾನು. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಇವರಿಗೆ, ಬಿಗ್ ಬಾಸ್ ಅಲ್ಲಿ ಟಾಸ್ಕ್ಗಳನ್ನ ಕೊಡಬೇಕಾದ್ರೆ ಜಾತಿ ನೋಡಿ ಕೊಡೋದಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ಬಿಗ್ ಬಾಸ್ ಮನೆ ಒಳಗೆ ಜಾತಿ ನೋಡಿ ಆಯ್ಕೆ ಮಾಡೋದಿಲ್ಲ, ಅಥವಾ ಅಲ್ಲಿ ನಾಮಿನೇಷನ್ ಮಾಡಬೇಕಾದ್ರೆ ಜಾತಿ ನೋಡಿ ನಾಮಿನೇಷನ್ ಮಾಡೋದಿಲ್ಲ, ಎಲಿಮಿನೇಟ್ ಮಾಡಬೇಕಾದ್ರೆ ಜಾತಿ ನೋಡಿ ಎಲಿಮಿನೇಟ್ ಮಾಡೋದಿಲ್ಲ. ಸೊ ಆ ರೀತಿ ಯಾವುದೇ ರೀತಿಯಾದ ಒಂದು ಚಟುವಟಿಕೆಗಳು ಅಲ್ಲಿ ನಡೆಯೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೀನಿ, ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಗೆಲ್ಲಬೇಕು ಅಂತಂದರೆ ತನ್ನ ಜಾತಿ ಹೆಸರಲ್ಲಿ ಗೆಲ್ಲೋದಕ್ಕಾಗಲ್ಲ, ಅಥವಾ ಇನ್ಯಾವುದೋ ಪ್ರಭಾವವನ್ನು ಬೆಳೆಸಿ ಅಲ್ಲಿ ಗೆಲ್ಲೋದಕ್ಕಾಗಲ್ಲ. ಬಳಸಿ ಆತ ತನ್ನ ಅಭಿಮಾನವನ್ನು ಹೇಗೆ ಗಳಿಸ್ಕೊತಾನೆ, ತನ್ನ ವ್ಯಕ್ತಿತ್ವವನ್ನು, ಜನರ ಮನಸ್ಸನ್ನು ಗೆದ್ದಂಥವ್ನು ಮಾತ್ರ ಬಿಗ್ ಬಾಸ್ ಗೆಲ್ಲೋದಕ್ಕಾಗದೆ ಹೊರತು ಉಳಿದು ಎಲ್ಲವೂ ಶೂನ್ಯ, ಅಲ್ಲಿ ಇನ್ಯಾವುದೂ ವರ್ಕ್ ಆಗೋದಿಲ್ಲ ಮೇಡಮ್. ಆ ರೀತಿಯ ಒಂದಷ್ಟು ಏನು ಅಂದ್ಕೊಂಡಿದ್ದಾರೆ, ನನ್ನ ಪ್ರಕಾರ ಅದೆಲ್ಲ ಸುಳ್ಳು ಮೇಡಮ್. ನನ್ನ ಕೇಳೋದಾದ್ರೆ ಅದೆಲ್ಲ ಸುಳ್ಳು. ಜಾತಿ ಜನಗಣತಿ ಎಲ್ಲ ಮಾಡ್ತಾ ಇದ್ರು, ಇದು ರಾಜಕೀಯವಾಗಿ ತಿರುವು ಪಡ್ಕೊಳ್ತಾ ಇದೆ ಬಿಗ್ ಬಾಸ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಕುರುಬರು ಕೂಡ ಒಟ್ಟಾಗಿ ಗಿಲ್ಲಿ ಅವರಿಗೆ ಗೆಲ್ಲಿಸಬೇಕು ಅಂತ ಹೇಳಿ ವೋಟ್ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಬರ್ತಾ ಇರುವಂಥದ್ದು. ಸೊ ಇದಕ್ಕೆ ಏನು ಹೇಳ್ತೀರಿ ಅಂತ? ಯಪ್ಪ, ನಾನು ನನ್ನ ಜೀವಿತಾವಧಿಯಲ್ಲಿ ಒಂದು 3-4 ವಿಧಾನಸಭಾ ಚುನಾವಣೆಗಳು, ಒಂದಷ್ಟು ಲೋಕಸಭಾ ಚುನಾವಣೆಗಳು, ಒಂದಷ್ಟು ಕಾರ್ಪೊರೇಟ್ರ್ ಚುನಾವಣೆಗಳು, ಒಂದಷ್ಟು ಗ್ರಾಮ ಪಂಚಾಯತಿ ಇವೆಲ್ಲನೂ ನೋಡಿದ್ದೀನಿ ಮೇಡಮ್. ಆದರೆ ಈ ಬಾರಿ ನಡೀತಾ ಇದೆಯಲ್ಲ ಬಿಗ್ ಬಾಸು, ಯಪ್ಪ ಈ ರೀತಿ. ಆಮೇಲೆ ದಯವಿಟ್ಟು ನಾನು ಕೇಳ್ತೀನಿ ನೋಡಿ, ಅದಕ್ಕೆ ಹೇಳೋದು, ಈಗ ಅಣ್ಣವರು ಒಂದು ಜಾತಿಗೆ ಸೀಮಿತವ, ಅವರು ವಿಷ್ಣು ಸರ್ ಒಂದು ಜಾತಿಗೆ ಸೀಮಿತವ, ಅಂಬರೀಷ್ ಅಣ್ಣ ಒಂದು ಜಾತಿಗೆ ಸೀಮಿತವ, ಶಂಕರ್ನಾಗ್ ಅವ್ರ ಒಂದು ಜಾತಿಗೆ ಸೀಮಿತವ. ಕಲೆ ಅನ್ನೋದು ಎಲ್ಲ ಜಾತಿಯನ್ನು ಮೀರಿದಂಥದ್ದು. ಈಗ ನಿಮಗೆ ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಕೂತಿದ್ದೀವಿ, ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳಿಗೆ ಅದರದ್ದು ಅರಿವೇ ಇರೋದಿಲ್ಲ. ಅವ್ರಿಗೆ ಯಾವ ಜಾತಿ ಏನು ಅನ್ನೋದಿಲ್ಲ. ನಾನು ಈಗಲೂ ಹೇಳ್ತೀನಿ ಕೇಳಿ ಮೇಡಮ್, ಮೊದಲು 2-3 ವಾರ ಜನರಿಗೆ ತನ್ನ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಹೇಳಿ ಗುರುತಿಡಿಯೋದಕ್ಕಾಗೋದಿಲ್ಲ. ಅವರು ಎಲ್ಲರೂ ಸಮಾನವಾಗಿ ನೋಡ್ತಾ ಇರ್ತಾರೆ. ಒಂದು 18 ಜನ ಇದ್ದರೆ 18 ಜನರು ಒಂದೇ ಥರ ನೋಡ್ತಾ ಇರ್ತಾರೆ. ಯಾವಾಗ ಒಂದು 3 ವಾರ ಆಗ್ತಿದ್ದಂಗೆ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ರೀತಿಯ ವ್ಯಕ್ತಿತ್ವ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿತ್ವಗಳು ಜನರಿಗೆ ಯಾರಿಗೋ ಒಬ್ಬರಿಗೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಸೀಸನ್ನಲ್ಲಿ ಇದ್ದಂಥ ಒಂದಷ್ಟು ಸ್ಪರ್ಧಿಗಳು ಒಂದೊಂದು ರೀತಿ ವ್ಯಕ್ತಿತ್ವದಿಂದ ಜನರಿಗೆ ಇಷ್ಟ ಆದರು, ನಾವೊಂದು ರೀತಿ ವ್ಯಕ್ತಿತ್ವದಿಂದ ಜನರಿಗೆ ಇಷ್ಟ ಆದವು. ಅದೇ ರೀತಿ ಈಗ ಇರ್ತಕ್ಕಂಥವ್ರು ಏನಿದ್ರೆ ಒಳಗಡೆ, ನಾನು ಕುರುಬ, ನಾನು ಗೌಡ, ನಾನು ಲಿಂಗಾಯತ, ನಾನು ನಾಯಕ, ದಯವಿಟ್ಟು ಸಾರ್ ಇದು ಯಾವುದೂ ಸಹ ವರ್ಕ್ ಆಗಲ್ಲ. ಆಮೇಲೆ ಇದು ಬಸವಣ್ಣನ ನಾಡು, ಕುವೆಂಪು ಅವರ ನಾಡು, ಕನಕದಾಸರ ನಾಡು. ಇದು ನಾವಿಲ್ಲಿ ಇನ್ನೂ ಸಹ ನಾವು ಜಾತಿಯನ್ನು ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ದಯವಿಟ್ಟು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಜಾತಿಯನ್ನು ಮೀರಿ ಎಷ್ಟೋ, ಈಗ ನೋಡಿ ಗಿಲ್ಲಿ ಇರ್ಬೋದು ಮೇಡಮ್, ಅದು ಯಾವುದೇ ಜಾತಿ ಇರ್ಬೋದು ಆತ, ಆದರೆ ಗಿಲ್ಲಿಯನ್ನು ಎಲ್ಲ ಜಾತಿಯವರು ಪ್ರೀತಿ ಮಾಡೋಂಥ ವ್ಯಕ್ತಿ ಆತ. ಅಶ್ವಿನಿ ಗೌಡವರು ಅವ್ರನ್ನ ಎಲ್ಲ ಜಾತಿಯವರು ಇಷ್ಟಪಡ್ತಾರೆ, ಮತ್ತು ಯಾರು ರಕ್ಷಿತ್ ಅವರು. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟನ್ನು ಇಲ್ಲಿ ಜಾತಿಯನ್ನು ಮೀರಿ ಅವ್ರಿಗೆ ಏನೋ ಆ ಕ್ಯಾರೆಕ್ಟರ್ ಇಷ್ಟ ಆಗ್ತಾ ಇದೆ, ಇಷ್ಟಪಡ್ತಾರೆ ಅಷ್ಟೇ. ಸೊ ಅವ್ರಿಗೆ ಬೇಕಾದವ್ರಿಗೆ ಓಟ್ ಹಾಕೊಳ್ಳಿ, ಆದರೆ ಇನ್ನೊಬ್ಬರನ್ನ ತೆಗಳಿ ನಮ್ಮವ್ರಿಗೆ ಮಾತ್ರ ಓಟ್ ಹಾಕಿ ಅಂತ ಅನ್ನೋ ಪದಗಳನ್ನು ದಯವಿಟ್ಟು ಯಾರು ಬಳಸೋದಕ್ಕೆ ಹೋಗ್ಬೇಡಿ, ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿಯ ಸೀಸನ್ ನೋಡಿದಾಗ ಗಿಲ್ಲಿ ಹೊರತುಪಡಿಸಿ ಇವ್ರು ವಿನ್ನರ್ ಆಗೇ ಆಗ್ತಾರೆ ಅಂಥೇಳಿ, ಗಿಲ್ಲಿ ಆಗಿಲ್ಲ ಅಂದರೆ ಯಾರು ಅಂತ ನಿಮ್ಗೆ ಒಂದು ಹೆಸರು ತಗೊಳ್ಳೋದಾದ್ರೆ? ಮೇಡಮ್, ನನಗೆ ಈಗಿರೋ ಟ್ರೆಂಡು ನೋಡ್ತಾ ಇದ್ದೀನಿ ನೋಡಿ, ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಒಂದು ದಿನದಲ್ಲಿ ಬಿಗ್ ಬಾಸ್ ಏನು ಬೇಕಾದರೂ ಆಗ್ಬೋದು. ಒಂದೇ ಒಂದು ದಿನದ ನಡವಳಿಕೆಗಳು ಏನು ಬೇಕಾದರೂ ಆಗ್ಬೋದು. ಇವತ್ತು ಎಕ್ಸಾಂಪಲ್, ಇವತ್ತು ನೋಡಿ, ಇವತ್ತು ಯಾವ ಬುಧವಾರ, ಇವತ್ತು ಬುಧವಾರ, ನಾಳೆ ಒಂದು ದಿನ ಏನೋ ಒಂದು ಇನ್ಸಿಡೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಒಪಿನಿಯನ್ ಚೇಂಜ್ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಆದರೆ ಇವತ್ತಿನ ಟ್ರೆಂಡು ನೋಡ್ತಾ ಇದ್ದರೆ ನನ್ನ ಪ್ರಕಾರ 99% ಗಿಲ್ಲಿಗೆ ಚಾನ್ಸಸ್ ಜಾಸ್ತಿ ಮೇಡಮ್. ಅದನ್ನು ಹೊರತುಪಡಿಸಿದ್ರೆ ಅಶ್ವಿನಿ ಮತ್ತು ರಕ್ಷಿತಾ ಇವ್ರಿಗೂ ಸ್ವಲ್ಪ ಸಮಾನವಾದ ಅವಕಾಶ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ಸರ್ ಬಿಗ್ ಬಾಸ್ ಅಲ್ಲಿ ತುಂಬಾ ನಾಟಕೀಯವಾಗಿದ್ದಿದ್ದು ಯಾರು ಅಂತ ನಿಮಗೆ ಅನ್ಸುತ್ತೆ ಅಂತ? ಪ್ರತಿ ಹೆಜ್ಜೆಯಲ್ಲೂ ಕೂಡ ಬೇಕು ಅಂತ ಜಗಳ ಮಾಡೋದು ಅಥವಾ ಏನು ಮಾಡ್ದಲೇ ಇರೋದು ಯಾರು ಅಂತ? ತುಂಬ ನಾಟಕೀಯವಾಗಿ ಹೇಗೆ ಅನಿಸುತ್ತೆ ಅಂತಂದರೆ, ಈಗ ನಾವು ನೋಡೋದು ಇಲ್ಲಿ 1-1.5 ಗಂಟೆ ಟೈಮ್ ಕಾರ್ಯಕ್ರಮ ಅಂದರೆ ಅಲ್ಲಿ 24 ಅವರ್ ನಾವು ಇರ್ತೀವಿ. ಈಗ ನಾನು 2 ರೀತಿ ಯೋಚನೆ ಮಾಡ್ತೀನಿ. ಒಬ್ಬ ಸ್ಪರ್ಧಿಯಾಗಿ ಅಲ್ಲಿದ್ದ
ಜಾಗದಿಂದ ಯೋಚನೆ ಮಾಡ್ತೀನಿ, ಒಬ್ಬ ಪ್ರೇಕ್ಷಕನಾಗಿ ಇಲ್ಲಿ ಯೋಚನೆ ಮಾಡ್ತೀನಿ. ಆಮೇಲೆ ಇನ್ನೊಂದು, ಕೆಲವ್ರು ಯಾರೋ ನೆನ್ನೆ ಒಂದು ಪೋಸ್ಟ್ ನೋಡಿದೆ, ಬಿಗ್ ಬಾಸ್ ಅವರು ಒಳ್ಳೆಯವ್ರನ್ನ ಕೆಟ್ಟವ್ರ ಥರ ತೋರಿಸ್ತಾರೆ, ಕೆಟ್ಟವ್ರನ್ನ ಒಳ್ಳೆಯವ್ರ ಥರ ತೋರಿಸ್ತಾರೆ ಅಂತಂತೇಳಿ. ದಯವಿಟ್ಟು ಸರ್, ಯಾರನ್ನ ಯಾವ ರೀತಿಯೂ ತೋರಿಸೋದಿಲ್ಲ. ನಾವು ಏನು ನಡ್ಕೋತೀವಿ, ನಾವು ನೀರು ಕುಡಿದ್ರೆ ನಿಮ್ಗೆ ಹೊರಗಡೆ ತೋರಿಸೋದೇ ನೀರು ಕುಡ್ದೆ ಅಂತ, ನಾನು ನೀರು ಕುಡಿದ್ರೆ ಕ್ವಾರ್ಟರ್ ಕುಡ್ದೆ ಅಂತ ತೋರಿಸೋದಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ನನ್ನ ಕೆನ್ನೆ ಕೆರ್ಕೊಂಡಿರೋದನ್ನೇ ತೋರಿಸ್ಬೇಕು, ಕಾಲು ಕೆರ್ಕೊಂಡೆ ಅಂತ ತೋರಿಸೋದಕ್ಕಾಗಲ್ಲ. ಆಮೇಲೆ ನಾನೇನಾದರೂ ಅಲ್ಲಿ ಯಾರಿಗೋ ಒಂದು ಮಾತನ್ನು ಬಳಸ್ತೆ ಅಂತಂದರೆ, ನಾನು ಏನು ಬಳಸಿರ್ತೀನಿ ಅದನ್ನೇ ಹೊರಗಡೆ ತೋರಿಸ್ಬೇಕು ಬರ್ತೀನಿ. ಏನಿಲ್ಲ, ಕ್ಯಾರೆಕ್ಟರ್ಗಳನ್ನ ಯಾವುದೇ ಕಾರಣಕ್ಕೂ ಯಾರೂ ಸಹ ನೀವು ಹಿಂಗೇ ಇರಬೇಕು, ನಾನು ಹಂಗೆ ಇರಬೇಕು ಅಂತ ತೋರಿಸೋದಕ್ಕೆ ಇಷ್ಟಪಡೋದಕ್ಕೆ ಅದು ಹಂಗಾಗೋದಿಲ್ಲ. ಅಲ್ಲಿ ಕೆಲವೊಂದಷ್ಟು ನೋಡಿದಾಗ ಒಂದಷ್ಟು ನಾಟಕೀಯವಾಗಿ ಕಂಡಿದ್ದಂತೂ ಸತ್ಯ. ಅಂದರೆ ನಾನೇನೋ ಒಂದು ರೀತಿ ಕೆಲವು ಸಂದರ್ಭಗಳಲ್ಲಿ ಧ್ರುವಂಥ ರೀತಿಯೂ ಕಾಣಿಸಿದ್ರು, ಕೆಲವು ಸಂದರ್ಭದಲ್ಲಿ ಅಶ್ವಿನಿನೂ ನನಗೆ ಹಂಗೆ ಕಾಣಿಸಿದ್ರು, ಕೆಲವು ಸಂದರ್ಭದಲ್ಲಿ ಗಿಲ್ಲಿನೂ ಕೂಡ ಹಂಗೆ ಕಾಣಿಸ್ತಾ ನನಗೆ, ಕೆಲವು ಸಂದರ್ಭದಲ್ಲಿ ರಘುನೂ ಕೂಡ ಅಂದರೆ ಒಂದೊಂದು ಸಂದರ್ಭದಲ್ಲಿ ನಾನು ಇಂಥ ನಿರ್ದಿಷ್ಟವಾದ ಸಂದರ್ಭ ಅಂತ ಹೇಳೋದಕ್ಕೆ, ಕೆಲವೊಂದು ಸಂದರ್ಭದಲ್ಲಿ ಇವ್ರು ನಾಟಕನೇ ಆಡ್ತಾವ್ರೆ ಅಂತಂತಲೇ ಅನಿಸಿದ್ದು ಮೇಡಮ್ ನನಗೆ. ಈವನ್ ಜಾನ್ವಿ ಕೂಡ ಕೆಲವು ಸಂದರ್ಭದಲ್ಲಿ ನಾಟಕನೇ ಆಡ್ತಾವ್ರೆ ಅಂತಂತಲೇ ಅನಿಸಿದ್ದು ನಮಗೆ. ನನಗೆ ಯಾವಾಗ ಅಂತಂದರೆ, ಆ ಲೆಟ್ರ್ ಎಕ್ಸ್ಚೇಂಜ್ ಮಾಡ್ತಾರೆ ನೋಡಿ ಆ ಕಡೆ ಈ ಕಡೆಗೆ, ಆ ಲೆಟ್ರ್ ಎಕ್ಸ್ಚೇಂಜ್ ಮಾಡೋ ಸೀನಲ್ಲಿ ನೀನೇ ಮಾತಾಡು ನಾನು ಮಾತಾಡು, ಟೋಟಲಿ ಡ್ರಾಮಾ ಮೇಡಮ್, ಅದು ಡ್ರಾಮಾನೇ ಅದು. ಈ ಸೀಸನ್ನ ವೀಕೆಸ್ಟ್ ಕಂಟೆಸ್ಟೆಂಟ್, ಇವ್ರ ಮನೆಗೆ ಹೋಗಿದ್ದೇ ವೇಸ್ಟು ಅಂಥೇಳಿ ಏನೂ ಆಟ ಆಡಲೇ ಇಲ್ಲ. ಯಾಕಂದರೆ ಆ ಆಪರ್ಚುನಿಟಿಗೆ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಇವ್ರಿಗೆ ಈ ಆಪರ್ಚುನಿಟಿ ಸಿಕ್ಕಿದ್ದೇ ವೇಸ್ಟು ಅಂತೇಳಿ ಅನಿಸಿದ್ದು ಯಾರಿಗೆ ಅಂತ? ನನ್ನ ಪ್ರಕಾರ ಈ ಸೀಸನ್ನಲ್ಲಿ ಇಂಥವ್ರಿಗೆ ಅವಕಾಶನೇ ಕೊಡಬಾರ್ದಾಗಿತ್ತು ಅಂತಂತ ನನಗೆ ಅನಿಸಿದ್ರೆ ಮೇಡಮ್, ನನಗೆ ಅಭಿಷೇಕು ಇದ್ದಾರೆ ಮತ್ತು ಮಾಳುನು ಹಂಗೆ ಅನ್ನಿಸ್ತು ಮೇಡಮ್. ತುಂಬ ವಾರ ಸೇವ್ ಹಾಕ್ಕೊಂಡು ಬಂದರು ಅಂದರೆ ಅವ್ರಿಗೇನು ಗೊತ್ತಾ, ತಮ್ಮ ನಿಜವಾದ ಟ್ಯಾಲೆಂಟನ್ನು ಈಗ ನೋಡಿ, ಹೊರಗಡೆ ಬಿಗ್ ಬಾಸ್ ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಜಾತಿ ನೋಡಿ ಸೆಲೆಕ್ಟ್ ಮಾಡಲ್ಲ, ಇನ್ನೊಂದು ಏನೋ ನೋಡಿ ಸೆಲೆಕ್ಟ್ ಮಾಡಲ್ಲ. ಅವರು ಸೆಲೆಕ್ಟ್ ಮಾಡೋದು ಹೇಗೆ ಅಂತಂದರೆ, ಅವರ ಒಂದಷ್ಟು ಪ್ರತಿಭೆಗಳು ಹೊರಗಡೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತಾರೆ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ಸುತ್ತೆ, ಕರ್ಕೊಂಡು ಹೋಗಿರ್ತಾರೆ, ಅದನ್ನು ಬಿಟ್ಟು ಇನ್ನೇನೋ ಮಾಡೋದಕ್ಕೆ ಹೋಗ್ತಾರೆ. ನನಗೆ ಸ್ವಲ್ಪ ಒಳ್ಳೆ ಹಾಡುಗಾರ, ಚೆನ್ನಾಗಿ ಆಡ್ತಾನೆ ಆತ ಅಂತೂ ಇನ್ನೂ ತನ್ನ ಕಲೆಯನ್ನು ಬಳಸ್ಬೋದಿತ್ತು. ಅಭಿಷೇಕು, ನಾನಂತೂ ಅಭಿಷೇಕ್ ಅವ್ರನ್ನ ಇದುವರೆಗೂ ಎಲ್ಲೂ ನೋಡಿಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದು. ಬಟ್ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ನಾಟ್ ಅಪ್ ಟು ದ ಮಾರ್ಕ್ ಅನ್ನಿಸ್ತು ಮೇಡಮ್ ನನಗೆ. ರಕ್ಷಿತಾಗೆ ಕನ್ನಡ ಬರುತ್ತೆ, ಜಗಳ ಮಾಡುವಾಗ ನೀಟಾಗಿ ಕನ್ನಡ ಮಾತಾಡ್ತಾರೆ, ಆದರೆ ಬೇರೆ ಟೈಮಲ್ಲಿ ಸರಿಯಾಗಿ ಮಾತಾಡೋದಿಲ್ಲ, ಅದು ಅವರ ಗೇಮ್ ಪ್ಲಾನ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದಕ್ಕೇನು ಅನಿಸ್ತು ನಿಮ್ಗೆ ಆ ಕಂಟೆಸ್ಟೆಂಟ್ ನೋಡಿದ್ರೆ? ರಕ್ಷಿತಾ ಸ್ವಲ್ಪ ನನಗೆ ಜೆನ್ಯೂನಿಟಿ ಕಾಣಿಸ್ತು ಮೇಡಮ್ ಆ ಹುಡುಗಿಯಲ್ಲಿ. ಆಕೆ ಏನೋ ಆ ಥರ ಅನ್ಸೋದು, ಯಾಕಂದರೆ ನಾವು ವೀಡಿಯೋಗಳ್ನೂ ನೋಡಿ, ಅವ್ರದ್ದು ಒಂದಷ್ಟು ವೀಡಿಯೋಗಳ್ನೂ ನೋಡಿದೆ. ಅದಾದಮೇಲೆ ನಾನು ಅದರಲ್ಲೂ ಸಹಜವಾಗಿ ಹಂಗೆ ಮಾತಾಡ್ತಾರೆ ಅವರು. ಅಂದರೆ ಅದು ಇದು ಅಂದರೆ ಏನೋ ಒಂದು ಸೆಂಟೆನ್ಸಲ್ಲಿ ಮಾತಾಡಬೇಕು, ಆ ಸಂದರ್ಭದಲ್ಲಿ ಅದು ಇದನ್ನು ಸೇರಿಸಿ ಆ ಸೆಂಟೆನ್ಸ್ನ ಮುಗಿಸ್ತಾರೆ. ಆ ಥರ ಅಂದರೆ ಕೆಲವು ಫ್ಲೋಲ್ಲಿ ಜಗಳ ಮಾಡಬೇಕಾದ್ರೆ ನಾವು 1 by 1 ವರ್ಡ್ಗಳು ಹೋಗ್ತಾ ಇರ್ತೀವಿ, ಮಾತಾಡಬೇಕಾದ್ರೆ ಅದು ಹಂಗಂತ ಬರೋದಿಲ್ಲ. ನನ್ನ ಪ್ರಕಾರ ಕೇಳೋದಾದರೆ ನನಗೇನು ಅಂಥ ವ್ಯತ್ಯಾಸ ಕಾಣಿಸ್ಲಿಲ್ಲ ಮೇಡಮ್. ಅಂದರೆ ಇಲ್ಲೇ ಒಂಥರ ಮಾತಾಡ್ತಾ ಇದ್ದಾರೆ. ವೀಕೆಂಡಲ್ಲಿ ಕೆಲವರು ಸಂದರ್ಭದಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ, ಎಷ್ಟೋ ಜನಕ್ಕೆ ವೀಕೆಂಡಲ್ಲಿ ಸುದೀಪ್ ಸರ್ ಎದುರು ಕೂತ್ಕೊಂಡಾಗ ನನಗೆ ಒಂಥರ ಅನಿಸುತ್ತೆ, ನಮಗೆ ಅಯ್ಯೋ ಏನು ಮಾತಾಡ್ದಪ್ಪ, ಏನಾರು ಹಂಗಿನ್ಬಿಟ್ಟು ಏನು, ಯಾಕಂದರೆ ಸ್ಟ್ರೈಟ್ ಎದುರುಗಡೆ ನಿಂತಿರ್ತಾರೆ. ನೀವು ಹೊರಗಡೆ ಓಡಾಡ್ಕೊಂಡು ಮಾತಾಡಬೇಕಾದ್ರೆ ವೀಕ್ ಡೇಸಲ್ಲಿ ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಅವರೇನೋ ಹೇಳ್ತಾರೆ ಓಕೆ. ಬಟ್ ಸುದೀಪ್ ಸರ್ ಎದುರಿಗೆ ಹಂಗಿಲ್ವಲ್ಲ, ನಾವು ಏನೇ ಇದ್ರೂ ಅಲ್ಲಿ ಅದಕ್ಕೆ ಉತ್ತರ ಪಡ್ಕೊಂಡೇ ಹೋಗ್ಬೇಕಲ್ಲ ನಾವು. ಹಾಗಾಗಿ ಸ್ವಲ್ಪ ಭಯ ಬರ್ತದೆ ಆ ಜಾಗದಲ್ಲಿ ಕೂತ್ಕೊಂಡಾಗ ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇಲ್ಲ ಮೇಡಮ್. ಆ ಥರ ಏನೋ ನನಗೆ ಕಾಣಿಸ್ಲಿಲ್ಲ. ಅಶ್ವಿನಿ ಅವರ ಪದ ಬಳಕೆ ಆಗಿರಬಹುದು, ಮತ್ತು ರಾಶಿಕಾ ಮೇಲೆ ನೀನು ರಘು ಅವರ ತೊಡೆನೇ ಬೇಕು ನಿನಗೆ ಅಂಥೇಳಿ ಹೇಳ್ತಾರೆ ಅವರು. ರಾಶಿಕಾ ಡಿಪೆಂಡೆನ್ಸಿ ನೀವು ಈ ಮನೇಲಿ ಡಿಪೆಂಡೆಂಟ್ ಅಂತ ಹೇಳುವಾಗ ನೀನು ಕೂಡ ಡಿಪೆಂಡೆಂಟು, ರಾಶಿಕಾ ಅವರ ತೊಡೆನೇ ಬೇಕು ನಿನಗೆ ಮಲಗೋದಕ್ಕೆ ಅಂಥೇಳಿ ಒಂದು ಕಾಮೆಂಟನ್ನು ಪಾಸ್ ಮಾಡ್ತಾರೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಅದು ಎಷ್ಟು ಸರಿ, ನಿಮ್ಗೇನು ಅನಿಸ್ತು ಅಂತ? ಇಲ್ಲ, ಸಹಜವಾಗಿ ಆ ಸಂದರ್ಭದಲ್ಲಿ ಆ ಹೇಳಿಕೆ ಬೇಕಾಗಿರಲಿಲ್ಲ ಮೇಡಮ್. ಅಂದರೆ ಅದು ನಾನು ಆಗಲೇ ಹೇಳಿದ್ನಲ್ಲ, ಅದು 1.5 ಗಂಟೆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಏನಾದರೂ ಆಗಿದೆಯಾ? ಈಗ ನೋಡಿ, ಅವ್ರು ಮಲಗಿದ್ದು ಇನ್ನೊಂದು ಏನೋ, ನಾನಂತೂ ಅದನ್ನು ನೋಡಲಿಲ್ಲ. ಆದರೆ ಅದಕ್ಕೂ ಮುಂಚೆ ಏನಾದರೂ ಆಯಿತಾ, ಅದಕ್ಕೂ ಮುಂಚೆ ಏನಾದರೂ ಅವ್ರ ಮಧ್ಯೆ ಏನಾದರೂ ಆಗಿದೆಯಾ ಅದು ಗೊತ್ತಿಲ್ಲ. ಬಟ್ ಆದರೂ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ವೈಯಕ್ತಿಕವಾಗಿ ಅವ್ರ ಕುಟುಂಬ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ನ ಪ್ರಕಾರ ಆ ಥರದ್ದೆಲ್ಲ ಮಾತಾಡಬೇಕಾದ್ರೆ ಸ್ವಲ್ಪ ಒಂಚೂರು ಅವರು ಗಮನದಲ್ಲಿ ಇಟ್ಕೋಬೇಕಿತ್ತು ಅನ್ನೋ ಅಂತ ಅನಿಸಿತ್ತು. ಬಟ್ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ಅಲ್ಲಿ. ನಾನು ಆ ದೃಷ್ಟಿಯಲ್ಲೇ ಹೇಳಿದ್ದು, ನನಗೆ ಅವ್ರ ಶೋಲ್ಡ್ರು ಬೇಕು ಅಂತಂದ್ರೆ ಅರ್ಥ ಏನು ಅಂತಂದರೆ ಅವ್ರ ನೆರಳು ಬೇಕು ಅಂತ ಅರ್ಥ. ಆ ಅರ್ಥದಲ್ಲಿ ನಾ ಹೇಳಿದ್ದು ಅಂತಂತ ಅವರ ಅಂದರೆ ಈಗ ನಾವು ಏನೇ ಮ್ಯಾನಿಪುಲೇಟ್ ಮಾಡ್ಬೋದು, ಏನೋ ಹೇಳ್ಬೋದು ಮೇಡಮ್. ಎಲ್ಲ ನಮ್ಮ ಎದುರುಗಡೆ ನಾವು ನೋಡಿದ್ದೀವ, ಎದುರುಗಡೆ
ನೋಡಿದ್ದೀವ, ನಮಗೆ ಯಾವ ಆ್ಯಂಗಲ್ಲಿಂದ ನಮಗೆ ಕಾಣಿಸುತ್ತೆ ಅದನ್ನೇ ಅಲ್ವ ನಾವು ಒಪ್ಕೊಳ್ಳೋದಕ್ಕಾಗೋದು. ಸೊ ಅವ್ರು ಕೊಟ್ಟಿದ್ದ ಕಾರಣ ಏನು ಅಂತಂದರೆ, ಇಲ್ಲ ನಾನು ಆ ದೃಷ್ಟಿಯಲ್ಲೆಲ್ಲ ಹೇಳಿದ್ದು, ಅವರ ನೆರಳಿನಲ್ಲಿ ಬದುಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವ್ರು ಹೇಳಿದ್ರು ಅಂತ ಅವ್ರು ಅನಿಸಿದ್ದು. ಬಟ್ ಆ ಥರದೊಂದಷ್ಟು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೋದಿತ್ತೇನೋ ಅಂತಂತ ಅನಿಸಿದ್ದು ನನಗೆ ಸತ್ಯ. 40ರ ವಯಸ್ಸಿನಲ್ಲಿ ಅಶ್ವಿನಿ ಅವರು ಮನೆಯವರಿಗೆಲ್ಲ ಟಫ್ ಕಾಂಪಿಟೇಟರ್. ಸೊ ಯಾರು ಕೂಡ ಅವ್ರ ಮುಂದೆ ಬಂದವರೆಲ್ಲ ಅವ್ರನ್ನೇ ಎದುರು ಹಾಕ್ಕೊಳ್ತಾರೆ ಅಂತ. ಸೊ ಒಂದು ಆಲ್ಫಾ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಅವರೇ ಈ ಬಾರಿ ಅವರೇ ಇದ್ದಿದ್ದು ಅಂತ. ಸೊ ಇದಕ್ಕೇನು ಹೇಳ್ತೀರಿ? ಇದು ಅಶ್ವಿನಿ ಅವರ ಗೆಲುವಿಗೆ ಸುಲಭ ಆಗುತ್ತಾ ಅಂತ ಏನು ಹೇಳ್ತೀರಿ? ಸೀರಿಯಸ್ಲಿ ಈ ವಿಚಾರದಲ್ಲಿ ಅಶ್ವಿನಿ ಅವ್ರನ್ನ ಮೆಚ್ಚಬೇಕು ಮೇಡಮ್. ಈ ಸಂದರ್ಭದಲ್ಲಿ 40 ವರ್ಷ ಒಬ್ಬ ಮಹಿಳೆಯಾಗಿ ಅಲ್ಲಿ ಹೋಗಿ ಅಷ್ಟು ಫೈಟ್ ಕೊಟ್ಕೊಂಡು, ನಾನು ಈಗಲೂ ಹೇಳಲ್ಲ ಮೇಡಮ್, ಫಿನಾಲೆ ವಾರಕ್ಕೆ ಯಾರು ಬಂದಿದ್ದಾರಲ್ಲ 6 ಜನ ಬಂದಿದ್ದಾರೆ ಈಗ. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು, ರಘು, ಕಾವ್ಯ ಮತ್ತು ಧನುಷ್. ನನ್ನ ಪ್ರಕಾರ ನೀವು ಗೆದ್ದಂಗೆ. ಎಕ್ಸೆಪ್ಟ್ ನಿಮ್ಗೊಂದು ಕಪ್ಪು 50 ಲಕ್ಷ ದುಡ್ಡು ಸಿಕ್ಕಿಲ್ಲ ಅನ್ನೋದೊಂದು ಬಿಟ್ಟರೆ ಅಷ್ಟು ಸುಲಭ ಅಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಇರೋದು. ಎಲ್ಲರೂ ಅಂತಾರೆ ಹೊರಗಡೆ, ನಾನು ಹೋದ್ರೆ ಹಂಗೆ ದಬ ಹಾಕ್ಬಿಡ್ತೀನಿ, ನಾನು ಹೋದ್ರೆ ಹಿಂಗೆ ದಬ ಹಾಕ್ಬಿಡ್ತೀನಿ, ನಾನು ಹಂಗೆ ಮಾಡಿ ಹಿಂಗೆ ಮಾಡಿ. ಹೆಂಗೂ ಮಾಡೋಕ್ಕಾಗಲ್ಲ. ನೀವು ಒಳಗಡೆ ಹೋಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಹೊರಗಡೆ ಏನೋ ಮಾಡ್ತೀನಿ, ಅದು ಅಷ್ಟನ್ನೇ ಇಟ್ಕೊಂಡು ನಾನು ಬಿಗ್ ಬಾಸ್ ಮನೇಲಿ 100 ದಿನ ಸರ್ವೈವ್ ಆಗ್ಬಿಡ್ತೀನಿ ಅಂತಂದರೆ ಆಗೋದಿಲ್ಲ. ಆ ಲೆಕ್ಕದಲ್ಲಿ ನೋಡಿದಾಗ ಅಶ್ವಿನಿ ಅವರು ಸೀರಿಯಸ್ಲಿ ಅದೊಂದು ಭಾಳ ಮೆಚ್ಚಬೇಕಾದ್ದೆ ಮೇಡಮ್. ಅಂದರೆ ಒಂದು ವಾರದಲ್ಲಿ ಸುದೀಪ್ ಸರ್ ಹೇಳ್ತಾರೆ, ಅವರು ಜೀವಿಸಿದ್ರು ಬಿಗ್ ಬಾಸಲ್ಲಿ ಅಂತ ಹೇಳಿ. ನೆಗೆಟಿವ್ ಪಾಸಿಟಿವ್ ಸೆಕೆಂಡ್ರಿ ಮೇಡಮ್. ಬಿಗ್ ಬಾಸಲ್ಲಿ ರೆಕ್ಕೆ ಬಿಚ್ಚಬೇಕು, ರೆಕ್ಕೆ ಬಿಚ್ಚ ಆಡಬೇಕು. ಅದು ಜನರಿಗೆ ಒಂದಷ್ಟು ಕ್ಯಾರೆಕ್ಟರ್ಗಳಿಗೆ ಭಾಳ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಆ ಏಜಲ್ಲಿ ಆ ಲೆವೆಲಲ್ಲಿ ಅವರು ಪರ್ಫಾರ್ಮ್ ಮಾಡಿರೋದು ಏನಿದೆಯಲ್ಲ, ಅದನ್ನು ಸಹ ನಾವು ಕಡೆಗಣಿಸೋದಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬ ಕಂಟೆಸ್ಟೆಂಟ್ ಒಳಗಡೆ ನಾನು ನೋಡಿರೋ ಪ್ರಕಾರ, ನಾನಿದ್ದ ಆ ಜಾಗದಿಂದ ನೋಡೋದಾದರೆ ಆ ವಿಚಾರದಲ್ಲಿ ಅವ್ರನ್ನ ನಾನು ಮೆಚ್ತೀನಿ ಮೇಡಮ್, ಡೆಫಿನೆಟ್ಲಿ. ಕೆಲವೊಂದಷ್ಟು ಜನ ಹೇಳೋದಿದೆ, ಏನು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಾ, ಇದು ಯಾಕೆ ಬೇಕು, ದಿನ ಬೆಳಗ್ಗೆ ಆದರೆ ಜಗಳ ಆಡೋದನ್ನು ನಾವು ಯಾಕೆ ನೋಡಬೇಕು, ನಮ್ಮ ಮಕ್ಕಳು ಇದರಿಂದ ಏನು ಕಲಿತಾರೆ, ಇವ್ರು TRPಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂಥೇಳಿ ಅದೊಂದು ನೋಷನ್ ಇದೆ. ಬಿಗ್ ಬಾಸ್ ಇಸ್ ಅ ವೇಸ್ಟ್ ಶೋ ಅಂತ ಹೇಳೋರಿದ್ದಾರೆ. ಸಿಕ್ಕಾಪಟ್ಟೆ ಹೇಳಿಕೆಗಳು ಕೂಡ ಈಗಾಗಲೇ ವೈರಲ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಬಿಗ್ ಬಾಸ್ ಒಂದು ವೇಸ್ಟ್ ಶೋನಾ, ನಿಮ್ಗೆ ಏನು ಅನಿಸುತ್ತೆ? ಬಿಗ್ ಬಾಸ್ ವೇಸ್ಟ್ ಶೋ, ಅದೊಂದು ಸ್ಕ್ರಿಪ್ಟೆಡ್ ಶೋ. ಇದು ನಾನು ಹೋಗೋಕ್ಕೂ ಮುಂಚೆ ನನಗೂ ಬಂದಿದ್ದಂಥ ಒಂದಷ್ಟು ಡೌಟ್ಗಳು. ಆಮೇಲೆ ನಾನು ಕೆಲವು ಕಡೆ ಕಮೆಂಟ್ಗಳೆಲ್ಲ ಹಾಕಿದ್ದೆ. ನಾನು ಇವತ್ತು ಸಿಂಗಿಂಗ್ ಶೋ ನಡೀತಿದೆ ಮೇಡಮ್, ಒಂದಷ್ಟು ಕಾಮಿಡಿ ಶೋಗಳು ನಡೀತಿದೆ, ಒಂದಷ್ಟು ಬೇರೆ ಬೇರೆ ಯಾವ್ಯಾವುದೋ ರಿಯಾಲಿಟಿ ಶೋಗಳು ನಡೀತಿದೆ. ಹಾಗಾದ್ರೆ ಅವೆಲ್ಲ ಡಬ್ಬ ಅಂತಂತಲ್ಲ, ಜಸ್ಟ್ ಒಂದು ಮನೋರಂಜನೆ ಮೇಡಮ್ ಅಷ್ಟೇ ಅದು. ಈಗ ನಾವೊಂದು ಫಿಲ್ಮ್ಗೆ ಹೋಗ್ತೀವಪ್ಪ, ಫಿಲ್ಮ್ ಒಳಗಡೆ ಫೈಟ್ ಇರ್ತದೆ, ಲವ್ ಇರ್ತದೆ, ಹಾಡು ಇರ್ತದೆ. ಫೈಟ್ ಬರ್ಬೇಕಾದ್ರೆ ಎದ್ದು ಬಂದುಬಿಡ್ತೀವ ಮನೆಗೆ, ಹಾಡು ಬರಬೇಕಾದ್ರೆ ಕೂತ್ಕೊಂಡು ನೋಡ್ತೀವ, ಹಂಗೆ ಬರೋದಿಲ್ಲ. ಒಂದು ಫಿಲ್ಮ್ ಅಂತಂದರೆ ಒಂದು ಜೀವನದ ಯಾವುದೋ ಒಂದು ಕತೆ. ಬಿಗ್ ಬಾಸ್ ಕೂಡ ಹೊರಗಡೆ ಇರ್ತಕ್ಕಂಥ ನಾವು ಒಂದಷ್ಟು ಜನರಿಗೆ ಚಿರಪರಿತರಾಗಿರ್ತೀವಿ ನಮ್ಮದೇ ಆದಂಥ ಕ್ಷೇತ್ರಗಳಲ್ಲಿ. ಅವರನ್ನು ಮನೆ ಒಳಗಡೆ ಕರ್ಕೊಂಡೋಗಿ ಇವ್ರದ್ದೊಂದು ವೈಯಕ್ತಿಕವಾದ ಜೀವನ ಹೇಗಿರುತ್ತೆ ಅಂತ ಒಂದು ತೋರಿಸುವಂಥ ಒಂದು ಮನರಂಜನೆಯ ಶೋ. 9:30 10 ಗಂಟೆ ತನಕ, 10:30 ತನಕ ನಾವು ನೋಡ್ತೀವಿ. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಯಾವುದು ವೇಸ್ಟ್ ಶೋ ಅಲ್ಲ. ಆಮೇಲೆ ಒಂದೇ ಹೇಳ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕಂಟೆಸ್ಟೆಂಟಾಗಿ ಆಡಿ ಬಂದಿರೋರ್ಗಷ್ಟೇ ಗೊತ್ತು ಬಿಗ್ ಬಾಸ್ ಎಂಥ ಅದ್ಭುತವಾದ ಶೋ ಅಂತ ಹೇಳಿ. ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋದಷ್ಟು ಸುಲಭ ಅಲ್ಲ, ಎಲ್ಲರೂ ಮಾಡಲ್ಲ, ಎಲ್ಲರೂ ಮೆಚ್ಚುತ್ತಾರೆ ಮೇಡಮ್. ಅದಕ್ಕೆ ಇವತ್ತು ನಂಬರ್ 1 TRPಲಿ ಇರ್ತಕ್ಕಂಥದ್ದು. ನಾವು ನೀವು ಯೋಚನೆ ಮಾಡೋದ ರೀತಿಯಲ್ಲ ಬಿಗ್ ಬಾಸ್, ಇಟ್ಸ್ ಎ ಕಂಪ್ಲೀಟ್ಲಿ ತುಂಬ ಒಳ್ಳೆಯ ಶೋ. ತುಂಬ ಕಲ್ತಿದ್ದೀವಿ ನಾವು ಒಳಗಡೆ ಹೋದಾಗ. ಒಟ್ಟಾರೆಯಾಗಿ ವೇಸ್ಟ್ ಶೋ ಅಂತೂ ಅಲ್ಲ. ಪ್ರಾಬಲಿ ಯಾರಿಗೆ ಆ ಥರ ಅನಿಸುತ್ತೆ ನೀವು ನೋಡಬೇಡಿ, ಅಷ್ಟೇ ಹೇಳ್ಬೋದು ನಾನು. ಗಿಲ್ಲಿ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವರ ಟ್ಯಾಟೂ, ಅಚ್ಚೆ ಇದೆಲ್ಲ ಹಾಕ್ಸ್ಕೊಳ್ಳೋದು ಒಂದು ಕಡೆ ಆದರೆ, ಈ PR ಗೇಮ್ ಅಂದರೆ PR ಅವ್ರ ಕಡೆಯವರು ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ. ಗೆಲ್ಲಿಸಿ ಈಗ ಯಾವುದೇ ಒಂದು ಪೋಸ್ಟ್ ಹಾಕಿದ್ರು, ಎಲ್ಲೋ ಏನೋ ಪೋಸ್ಟ್ ಹಾಕಿದ್ರು, ಯಾರೋ ಸತ್ತೋಗಿರೋ ಪೋಸ್ಟ್ ಹಾಕಿದ್ರು, ಅಲ್ಲೂ ಕೆಳಗಡೆ ಹೋಗಿ ಗಿಲ್ಲಿ ವಿನ್ನರ್ ಅಂತ ಕಾಮೆಂಟ್ ಹಾಕೋದು. ಸೊ ಇದು ಆರ್ಗ್ಯಾನಿಕ್ ಆಗಿ ಆಗ್ತಾ ಇದೆಯಾ ಅಥವಾ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರಾ, ಏನು ಅನಿಸುತ್ತೆ ನಿಮಗೆ ಅಂತ? ನನ್ನ ಪ್ರಕಾರ PR ಅಂತ ನನಗೆಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್. ಎಲ್ಲೋ ನೋಡಿದಾಗ ಈಗ ನಾನು ನೋಡಿ ಒಂದು ಸಾಮ್ಯತೆ ಇದೆ ಮೇಡಮ್ ನಂದು ಗಿಲ್ಲಿದು. ಮನೆಯವರಿಂದ ಅಂದರೆ ಮನೆ ಒಳಗಡೆ ಬಂದಂಥ ಸ್ಪರ್ಧಿಗಳ ಕುಟುಂಬದಿಂದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ನಾನು ಮತ್ತು ಗಿಲ್ಲಿ ಇಬ್ಬರು ಬಿಗ್ ಬಾಸ್ ಇತಿಹಾಸದಲ್ಲೇ. ಎರಡನೇದು, ನಮಗೆ ಅಡುಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನನಗೂ ಒಂದಿನ ಸುದೀಪ್ ಸರ್ ಕೊಟ್ಟಿದ್ದರು, ಗಿಲ್ಲಿಗೂ ಅವ್ರಿಗೂ ಕೊಟ್ಟಿದ್ದರು. ಇದು ಭಾಳ ಸಾಮ್ಯತೆ ಅಂತ ಅನಿಸಿದ್ದು. ಆಮೇಲೆ PR ಟೀಮು ಅಂತ ತಂದ್ರಲ್ಲ ನೀವು, PR ಟೀಮ್ ಇರಬಹುದು ಮೇಡಮ್. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೋಡಿ ನಾನು ಯಾವುದೇ PR ಟೀಮ್ ಇಲ್ಲದೇ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಬಂದಿದ್ದು. ನನಗೇನಾರು ಈ ರೀತಿ PR ಟೀಮ್ ಈ ರೀತಿ ಏನಾದ್ರು ಇದ್ಬಿಟ್ಟಿದ್ದರೆ ಪ್ರಾಬಲಿ ಕಪ್ ಎತ್ಕೊಂಡು ಆಚೆ ಬಂದುಬಿಡ್ತಿದ್ದೆ ನಾನು. ಆಮೇಲೆ ಇನ್ನೊಂದು ಎಂತೆಂಥ ಘಟಾನುಘಟಿಗಳ ಜೊತೆ ನಾವಿದ್ದಿದ್ದು, ನಮ್ಗೆ ಯಾವ PR ಟೀಮು ಇರಲಿಲ್ಲ, ಏನೂ ಇರಲಿಲ್ಲ. ಇರಬಹುದು ಮೇಡಮ್. ಈಗ ನಾನು ಒಂದು ಹೇಳೋದು ಕೇವಲ ಗಿಲ್ಲಿಗಷ್ಟೇ PR ಟೀಮ್ ಇದೆ ಅಂತಂದರೆ ಹೇಳೋದಕ್ಕಾಗಲ್ಲ, ಎಲ್ರಿಗೂ ಇದ್ದಾರೆ. ಎಲ್ಲರೂ ಅವ್ರವ್ರದ್ದು PR ಟೀಮ್ನ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಮಧ್ಯದಲ್ಲಿ ಜೆನ್ಯೂನ್ ಆಗಿ ಜನಗಳು ಸಹ ಅವರ ಅಭಿಪ್ರಾಯವನ್ನು ನಾವು
ಅಗೌರವ ತೋರಿಸ್ಬಾರ್ದು. ಅವ್ರು ಯಾರೇ ಇರ್ಬೋದು ಮೇಡಮ್, ಪ್ರತಿಯೊಬ್ಬರು ಇವತ್ತು ಎಷ್ಟೋ ಕಡೆ ನೋಡಿದೆ ಟ್ಯಾಟೋ ಹಾಕ್ಸ್ಕೊಂಡಿರೋದು, ಒಂದಷ್ಟು ಕಡೆ ಏನೋ ಈ ಹೋಮ ಹವನಗಳು ಮಾಡಿಸ್ತಾ ಇರೋದು ನೋಡಿದೆ, ಒಂದಷ್ಟು ಯಾವುದೋ ಅನ್ನದಾನ ಅನಾಥಾಶ್ರಮಗಳಲ್ಲಿ ಇದು ಮಾಡ್ತಾ ಇರೋದು ನೋಡಿದೆ, ಅಂಗಡಿಗಳಲ್ಲಿ ಬಸ್ಗಳಲ್ಲಿ ಆಟೋಗಳಿಂದ ಅದೆಲ್ಲ PR ಟೀಮ ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗತ್ತೆ ಅದನ್ನು? ಅವರವರ ಅಭಿಮಾನ. ಯಾರೋ ಒಬ್ರು ನೆನ್ನೆ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ರು, ಏನು ಗಿಲ್ಲಿ ಒಳಗಡೆ ಇದ್ದಾನೆ, ಏನಾರು ಹೋಗ್ಬಿಟ್ಟು ದುಡ್ಡು ಕೊಡ್ತೀನಿ ಟ್ಯಾಟೋ ಹಾಕ್ಸ್ಕೊಂಡು ಹೇಳೋಕ್ಕಾಗತ್ತಾ? ಅದು ಹಂಗೆ ಹೇಳೋದಕ್ಕಾಗಲ್ಲ. ಜನರದು PR ಟೀಮ್ ಇರ್ಬೋದು ಮೇಡಮ್, ಎಲ್ರಿಗೂ ಇದೆ PR ಟೀಮು. ಅದನ್ನು ಹೊರತುಪಡಿಸಿ ಜನರದು ಒಂದಷ್ಟು ಅಭಿಪ್ರಾಯಗಳಿದೆ ಮೇಡಮ್, ಅದನ್ನು ನಾವು ಗೌರವಿಸಬೇಕು, ಅದನ್ನು ಅಗೌರವ ಮಾಡಬಾರ್ದು ನಾವು. ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದ ನಂತರ ಧ್ರುವಂತ್ ಅವರ ಹಾವಭಾವ ಕಂಪ್ಲೀಟ್ ಚೇಂಜ್. ನಾನು ಫೈನಲ್ ಕಂಟೆಸ್ಟೆಂಟ್ ಇನ್ ಫಿನಾಲೆಗೆ ನಾನು ಹೋಗೋದು ಅಂತ ಹೇಳಿ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ, ಎಲಿಮಿನೇಟ್ ಆದರು. ಸೊ ಧ್ರುವಂತ್ ಗೇಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಆ ಕಡೆಯಿಂದ ಈ ಕಡೆ ಹೇಳೋದು, ತಂದು ಹಾಕೋದು, ಇದೆಲ್ಲ ಮಾಡ್ತಿದ್ರು ಅಂತ ಹೇಳಿ ಅನಿಸುತ್ತಾ ನಿಮ್ಗೇನು ಅನಿಸುತ್ತೆ? ನಾನು ಕೆಲವು ಕಡೆ ಆತ ತುಂಬ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ಮೇಡಮ್ ನನಗೆ. ಪ್ರಶ್ನೆ ನಂದು. ಆಮೇಲೆ ರಘು ಅವರ ಪ್ರೊಫೆಷನ್ ಬಗ್ಗೆ ತುಂಬ ಲೈಟಾಗಿ ಮಾತಾಡ್ತಾರೆ. ಅವರೊಬ್ಬರ ಬಾಡಿ ಬಿಲ್ಡಿಂಗ್, ಅವರ ಒಂದು ಸ್ಟ್ರಗ್ಲಿಂಗ್ ಜರ್ನಿ ಅವ್ರಿಗೆ ಗೊತ್ತಿರುತ್ತೆ. ನೀನೇನು ಮಾಡೇ ಇಲ್ಲ, ಎಣ್ಣೆ ಹಾಕ್ಕೊಂಡು ಎಲ್ಲರಿಗೂ ಬೇಯಿಸ್ಕೊಟ್ಟಿದ್ಯಾ, ಆಯಿಲಲ್ಲೇ ಬೇಯಿಸ್ಕೊಟ್ಟಿದ್ಯಾ, ನಿಂದು ಏನು ಸ್ಟ್ರಗಲ್ಸೇ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು ಅವರು. ಸೊ ಇದಕ್ಕೇನು ಹೇಳ್ತೀವಿ ಮೇಡಮ್? ಒಟ್ಟಾರೆಯಾಗಿ ರಘು ಅವರು ನನಗೆ ಪರಿಚಿತರಲ್ಲ, ಅವ್ರು ಯಾರು ಏನು ಅನ್ನೋದು ಗೊತ್ತಿಲ್ಲ. ಒಂದೇ ಒಂದು ರೀಸೆಂಟಾಗಿ ಯಾವುದೋ ಒಂದು ಹಾಡು ವಿಚಾರ, ಚಂದನ್ ಶೆಟ್ಟಿ ಅವ್ರದ್ದು ಒಂದು ಸಮಸ್ಯೆ ಆಗಿತ್ತು TV ಗಳಲ್ಲಿ, ಯಾವುದೋ ಒಂದು ಹಾಡು ವಿಚಾರಕ್ಕೆ ತುಂಬ ಡಿಬೇಟ್ ಆಗಿದಾಗ ಅದರದ್ದು ಕಾಂಪ್ರಮೈಸ್ ಹೋಗಿ ನಮ್ಮ ಕಡೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿಸಿ ಅದನ್ನು ಬಗೆಹರಿಸೋವಂಥ ಸಂದರ್ಭದಲ್ಲಿ ರಘು ಅವ್ರನ್ನ ನೋಡಿದ್ದು. ನನಗೆ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರು ಏನು ಎತ್ತ ನನಗೇನೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಧ್ರುವಂತ್ ಅವ್ರ ಆಟ ಯಾವಾಗ ಚೆನ್ನಾಗಿತ್ತು ಗೊತ್ತಾ? ಜಸ್ಟ್ ರಕ್ಷಿತಾ ಜೊತೆ ಅವರು ಸೀಕ್ರೆಟ್ ರೂಮಲ್ಲಿ ಇದ್ರಲ್ಲ, ಒಂದಷ್ಟು ಜಗಳ ಆಡ್ತಾ ಇದ್ರಲ್ಲ, ಅದಷ್ಟೇ ಮೇಡಮ್ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ದು. ಉಳಿದ ಸಂದರ್ಭಗಳಲ್ಲಿ ಅವರು ಕಂಪ್ಲೀಟು ಸ್ಟಿಕಾನ್ ಆಗಿಬಿಟ್ರು ಒಬ್ಬರ ಜೊತೆ. ಆಮೇಲೆ ಅವರು ನೆನ್ನೆನೂ ನೋಡಿ ಯಾವುದೋ ಒಂದು ಇದರಲ್ಲಿ ಮಾತಾಡಬೇಕಾದ್ರೆ ಭಾಳ ಸುಳ್ಳುಗಳನ್ನು ಹೇಳಿದ್ರು ಅಂತ ನನಗನ್ನಿಸ್ತು. ಆಮೇಲೆ ಯಾವಾಗ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಕೊಟ್ಟಾಗ ಒಂದು ರೀತಿ ಅಯ್ಯೋ ಬಿಡಪ್ಪ ಇನ್ನು ನನ್ನ ಬಿಟ್ಟರಿಲ್ಲ ಅಂತನ್ನೋ ರೀತಿಯ ಒಂದಷ್ಟು ಕಾಣ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ದಯವಿಟ್ಟು ಅದನ್ನೆಲ್ಲ ನಾವು ತೋರಿಸ್ಬಾರ್ದು ಮೇಡಮ್. ನಾವು ಗೆಲ್ತೀವಿ ಅಂತಂತಿದ್ರೂ ಸಹ ಬಿಗ್ ಬಾಸಲ್ಲಿ ನಾನೇ ಗೆಲ್ಲೋದು ಅನ್ನೋ ಆ್ಯಟಿಟ್ಯೂಡಲ್ಲಿ ನಾವು ಇರಬಾರ್ದು. ಅದೇನಾಗುತ್ತೆ ಅಂತಂದರೆ ಸೀಸನಲ್ಲಿ ಒಳಗಡೆ ನೋಡೋದೇ ಬೇರೆ, ಹೊರಗಡೆ ಜನ ಅಭಿಪ್ರಾಯವೇ ಬೇರೆ ಇರ್ತದೆ. ಪ್ರಾಬಲಿ ಅವ್ರಿಗೆ ಗೊತ್ತಾಗಿರ್ತದೆ ಅವ್ರಿಗೆ ಹೊರಗಡೆ ಬಂದಾಗ. ಇಡೀ ವಾರದ ಸೀಸನ್ ಅಂದರೆ ಇಡೀ ಸೀಸನ್ನ ಚಪ್ಪಾಳೆ ಅಂತ ಹೇಳ್ಕೊಡ್ತಾರೆ. ಸೊ ಆ ಪೋಸ್ಟನ್ನು ಕಲರ್ಸ್ ಕನ್ನಡದವರು ಕೂಡ ಶೇರ್ ಮಾಡಿದರು. ಹೊರಗಡೆ ಯಾವಾಗ ಭಾರಿ ಟೀಕೆ ವ್ಯಕ್ತವಾಯಿತು, ಇಡೀ ಸೀಸನ್ನ ಚಪ್ಪಾಳೆ ಇವ್ನಿಗೆ ಯಾಕೆ ಕೊಡಬೇಕು, ಇವ್ರಿಗಿಂತ ಗಿಲ್ಲಿ, ಅಶ್ವಿನಿ ಹಾಗೆಯೇ ರಕ್ಷಿತಾ ಡಿಸರ್ವಿಂಗ್ ಕಂಟೆಸ್ಟೆಂಟ್ಗಳಿದ್ದಾರೆ ಅಂಥೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಯಿತು, ಇದು ತಪ್ಪು ಅಂತ. ನಂತರ ಸ್ವಲ್ಪ ಅವರ್ಸ್ ಆದಮೇಲೆ ವಾರದ ಚಪ್ಪಾಳೆ ಅಂಥೇಳಿ ಆ ಪೋಸ್ಟರನ್ನು ಕಲರ್ಸ್ ಅವರೇ ಬದಲಾಯಿಸ್ತಾರೆ. ಸೊ ಇದು ಮತ್ತೊಂದು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಸೊ ಇದಕ್ಕೇನು ಹೇಳ್ತೀರಿ ನೀವು? ಹೌದಾ? ನಾನು ಅದನ್ನು ನೋಡಿಲ್ಲ. ಹಂಗಾದ್ರೆ ಆ ಥರದ್ದು ಏನಾದ್ರು ಪೋಸ್ಟ್ರು ಚೇಂಜ್ ಮಾಡಿರೋದು ಏನಾದ್ರು ನೋಡಿದ್ರ? ಹಾಗಾದ್ರೆ ಯಾರಪ್ಪ ಕಲರ್ಸ್ ಕನ್ನಡ ಅಡ್ಮೀನು ತಂದೆ ಯಾಕೆ ಹಿಂಗೆ ಮಾಡಿದೆ? ಕಮೆಂಟ್ಗಳ ಹೊಡೆತಕ್ಕೆ ಏನು ನಲಗಿ ಹೋದ ಅಡ್ಮಿನ್ ಅಂತ ಹೇಳ್ಬೋದಾ? ನಾನಂತೂ ಆ ಪೋಸ್ಟ್ ನೋಡಿಲ್ಲ. ಸೊ ನೋಡಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಡೀ ಸೀಸನ್ ಚಪ್ಪಾಳೆ ಕೊಟ್ಟಿರೋದು ತಪ್ಪ ನನಗೆ ಗೊತ್ತಿಲ್ಲ, ಅದು ಅವ್ರ ಅಭಿಪ್ರಾಯ ನಾವು ಕೊಟ್ಟಿರೋದು. ಓವರ್ ಆಲ್ ಮೇಡಮ್, ಅಲ್ಲಿ ಸುದೀಪ್ ಸರ್ ಮಾತಾಡ್ತಾರೋ, ಬಿಗ್ ಬಾಸ್ ಹೇಳ್ತಾರೋ, ಇನ್ನೊಂದು ಮಾಡ್ತಾರೋ, ಇಡೀ ಟೀಮ್ ವರ್ಕ್ ಮಾಡುತ್ತೋ, ಕಲರ್ಸ್ ಕನ್ನಡ ಹೇಳ್ತಾರೋ, ಇದು ಯಾವ ನಡೆಯೋದಿಲ್ಲ ಮೇಡಮ್. ನಡೆಯೋದೇ ಜನರು ಏನು ಡಿಸೈಡ್ ಮಾಡ್ತಾರೆ, ಜನರು ಯಾವ ತೀರ್ಮಾನ ತಗೋತಾರೆ, ಜನರು ಯಾವುದು ಬೇಕು ಅಂತಾರೆ, ಜನರಿಗೆ ಯಾರನ್ನು ಗೆಲ್ಲಿಸ್ಬೇಕು ಅಂತಂತ ಡಿಸೈಡ್ ಮಾಡ್ತಾರೆ, ಅವರೇ ಗೆಲ್ಲದೆ ಹೊರತು ಇನ್ನು ಉಳಿದವರೆಲ್ಲ ಪಾತ್ರಧಾರಿಗಳು ಅಷ್ಟೇ. ಜನರೇ ನೇರವಾದ ಡಿಸಿಷನ್ ಮೇಕರ್, ಅವರೇ ನಿಜವಾದ ಬಿಗ್ ಬಾಸ್ ನಾನು ಕೇಳೋದಾದರೆ. ಹದ್ದು ಮತ್ತು ರಣಹದ್ದಿಗೆ ವ್ಯತ್ಯಾಸ ಗೊತ್ತಿಲ್ವಾ? ಯಾಕೆ ಈ ರೀತಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಅಂಥೇಳಿ ವಾರದ ಈ ವೀಕೆಂಡಲ್ಲಿ. ಸೊ ಈ ವಿಚಾರವಾಗಿ ನಿಮ್ಗೆ ಏನು ಅನಿಸ್ತು ಅಂತ? ಬಿಕಾಸ್ ಅದು ಸುದೀಪ್ ಅವರು ಬಂದು ಹದ್ದು ಯಾವುದು, ರಣಹದ್ದು ಯಾವುದು? ಯಾಕಂದರೆ ರಣಹದ್ದು ಬೇಟೆ ಆಡೋದಿಲ್ಲ, ಕಾದು ಕೂತು ಅದು ಸತ್ತೋಗಿರೋದನ್ನು ಹೋಗಿ ತಿನ್ನುತ್ತೆ. ಆದರೆ ಹದ್ದು ಆದರೆ ಬೇಟೆ ಆಡುತ್ತೆ. ಇವರು ತಪ್ಪಾಗಿ ರಣಹದ್ದು ಅಂತ ಹೇಳಿ ಬಳಕೆ ಮಾಡಿದ್ದನ್ನು ಏನು ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಸೊ ಇದಕ್ಕೇನು ಹೇಳ್ತೀರಿ? ಇದೆಲ್ಲ ಒಂದು ಕಂಪ್ಲೇಂಟ್ ಕೊಡೋ ಇಶ್ಯೂನೇ ಮೇಡಮ್. ನಾನು ಹೇಳ್ತಾರೆ ಒಸಿ ನಡೀತದೆ ಮೇಡಮ್ ಕಂಪ್ಲೇಂಟ್ ಕೊಡೋದಾದರೆ. ಏನೋ ಒಂದಷ್ಟು ಹೋಯ್ತಾರೆ, ಏನೋ ಒಂದು ಸ್ಟೇಟ್ಮೆಂಟ್ ಹಿಡ್ಕೋತಾರೆ, ಹೋಗೋದು ಕಂಪ್ಲೇಂಟ್ ಕೊಡೋದು, ಹಿಡ್ಕೊಳ್ಳೋದು, ಹೋಗೋದು ಕಂಪ್ಲೇಂಟ್ ಕೊಡೋದು. ನನ್ನ ಪ್ರಕಾರ ಅವೆಲ್ಲ ಏನಂತ ಮ್ಯಾಟ್ರ್ ಅಂತ ಆ ಥರ ಇದ್ದಿದ್ದೀರಿ. ಹದ್ದಿಗೆ ಅದು ಎಫೆಕ್ಟ್ ಆಗಿಲ್ಲ, ಹದ್ದಿಗೆ ಏನೂ ಅನಿಸಿಲ್ಲ. ಅದು ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? ನಥಿಂಗ್ ಟು ವರಿ. ಸೊ ಪ್ರಾಬಲಿ ನೋಡಿ ಇಲ್ಲೊಂದೆರಡು ರಣದ್ದು ಓಡಾಡ್ತಾ ಇದೆ, ಏನಾರು ಅನಿಸಿದೆಯಾ? ಓಕೆ, ಏನೂ ಇಲ್ಲ. ಸೊ ಅದೆಲ್ಲ ಇಶ್ಯೂ ಅಲ್ಲ ಮೇಡಮ್. ಅವೆಲ್ಲ ಸುಮ್ಮನೆ ಯಾರು ಹೋಯ್ತಾರೆ ಕೊಡ್ತಾರೆ, ಹಂಗಂದ ತಕ್ಷಣ ಏನು ರಣಹದ್ದುಗಳಿಗೆ ಅವಮಾನ ಆಗೋಯ್ತಾ? ಆ ಥರದ್ದು ಏನೂ ಇಲ್ಲ. ಏನೋ ಬರದಲ್ಲಿ ಅಂದರೆ ಇಂಟೆನ್ಷನಲ್ಲಿ ಹೇಳಿರೋದಲ್ಲ, ಅದು ಮಾತಿನ ಬರದಲ್ಲಿ ಕೆಲವು ಟೈಮ್ ಹಂಗೆ ಹೇಳಿರ್ಬೋದು. ಬಟ್ ಅದೇನಂತ ಇಶ್ಯೂನೇ ಅಲ್ಲ ಮೇಡಮ್.
ಅದು ಏನು ಆ ಥರ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದಕ್ಕೆ. ಆಫ್ ದ ಕ್ಯಾಮರಾ ಒಂದಷ್ಟು ಕಂಟೆಸ್ಟೆಂಟ್ಗಳನ್ನು ಮಾತಾಡಿಸಿದಾಗ ಒಬ್ಬರು ಹೇಳಿದ್ದಿದೆ, ಸುದೀಪ್ ಸರ್ಗೆ ನಾನು ಆಟ ಆಡಿದ್ದು ಇಷ್ಟ ಆಗಲಿಲ್ಲ, ಹಾಗಾಗಿ ಅವರೇ ನನ್ನನ್ನು ಎಲಿಮಿನೇಟ್ ಮಾಡೋದಕ್ಕೆ ಹೇಳಿದರು, ನನ್ನನ್ನು ಶೋಯಿಂದ ಹೊರಗಿಡೋದಕ್ಕೆ ಹೇಳಿದರು, ಹಾಗಾಗಿ ನನ್ನನ್ನು ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ವಿಷಯ ಗೊತ್ತಾಯಿತು ಅಂತ. ಸುದೀಪ್ ಸರು ಯಾರು ಇರಬೇಕು, ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಅನಿಸುತ್ತಾ, ಅಥವಾ ಈ ಒಂದು ನೋಷನ್ ಬಗ್ಗೆ ನಿಮಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ? ಸುದೀಪ್ ಸರು ಒಬ್ಬರು ಎಲಿಮಿನೇಟ್ ಆಗೋದಕ್ಕೆ ಕಾರಣ ಆಗ್ತಾರಾ? ಯಾವ ಮುಟ್ಟಾಳ ಮೇಡಮ್ ಹೇಳಿದ್ದನ್ನ? ವರ್ಷದ ಮೂರ್ಖ ಅನ್ನೋ ಪ್ರಶಸ್ತಿ ಏನಾದ್ರು ಇದ್ದರೆ ದಯವಿಟ್ಟು ಅವ್ನು ಯಾರು ಹೇಳಿಬೇಕಾದ್ರೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ನಾವು. ದಯವಿಟ್ಟು ಇಲ್ಲಿ ಹೇಳ್ತೀನಿ ಕೇಳಿ ಮೇಡಮ್, ಸುದೀಪ್ ಸರ್ ನೀವು ನಂಬ್ತಿರೋ ಬಿಡ್ತೀರಿ ಮೇಡಮ್, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ ಟೋಟಲಿ ಬಂದು ಅವರೆಲ್ಲ ಡಿಸಿಷನ್ ಮೇಕರ್ ಮೇಡಮ್. ಎಲ್ಲ ಬಂದು ಆ ಶೋನ ನಿರ್ದೇಶಕರು, ಆ ಶೋನ ಟೀಮು, ಆ ಟೋಟಲ್ ಕಲರ್ಸ್ ಕನ್ನಡ, ಎಂಡೋಮೋಲ್ ಇವರೆಲ್ಲ ಕೂತ್ಕೊಂಡು ಅದು ಒಂದು ಸಖತ್ ಅದೊಂದು ಪ್ರೋಸೆಸ್. ಅದು ನೀವು ಕೂತ್ಕೊಂಡು ವೀಕೆಂಡಲ್ಲಿ ನೋಡೋ ಅಂಥ ರೀತಿ ಅಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಎಲ್ಲ ಎಪಿಸೋಡ್ಗಳನ್ನ ನೋಡ್ಕೊಂಡೇ ಮಾತಾಡೋದು. ಅವ್ರಿಗೇನು ಮೇಡಮ್, ಯಾರಿದ್ರು ಅವ್ರಿಗೇನು, ಯಾರಿಲ್ದವ್ರು ಅವ್ರಿಗೇನು, ಅವ್ರಿಗೆ ಬರೋ ಪೇಮೆಂಟ್ ಬಂದೇ ಬರ್ತದೆ, ಅವ್ರು ನಡೆಸೋ ಎಪಿಸೋಡ್ ನಡೆಸ್ತಾರೆ. ಸೊ ಹಾಗಾಗಿ ಸುದೀಪ್ ಸರ್ ನಿರ್ಧಾರ ಮಾಡ್ತಾರೆ ಅಂತ ನಾನು ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಸುದೀಪ್ ಸರ್ ಕೆಲವು ಟೈಮ್ ಬಿದ್ದಾಗಿ ಎತ್ತುತ್ತಾರೆ ಮೇಡಮ್, ಕೆಲವು ಟೈಮು ತುಂಬ ಅತಿರೇಕಕ್ಕೆ ಹೋದಾಗಲೂ ಅದನ್ನು ಸರಿಪಡಿಸ್ತಾರೆ. ಸೊ ಒಂದು ರೀತಿ ನಮ್ಗೆ ಹೆಂಗೆ ಕಾಣಿಸ್ತಾರೆ ಗೊತ್ತಾ ಮೇಡಮ್ ಒಳಗಡೆ ಅವರು? ಸರ್ ನಾನು ಸುಮ್ಮನೆ ಹೇಳೋದಲ್ಲ, ನನಗೆ ಗೊತ್ತು ಕೇಳಿ ನಾನು ಹೇಳ್ತಾರೆ. ಈಗ ನಾನು 4ನೇವನಾಗೆ ಆಚೆ ಬಂದೆ, ನನಗೆ ಡಿಸರ್ವ್ ಇದೆ, ನಾನು ಗೆಲ್ಲಬೇಕಿತ್ತು ಅಂತ ಹೇಳಿ ನಾನು ಬಂದ್ಬಿಡ್ದೆ ಅವ್ರು ಎಲಿಮಿನೇಟ್ ಮಾಡಿದ್ರು ಇವ್ರು ಎಲಿಮಿನೇಟ್ ಮಾಡಿದ್ರು ಅಂತ ಹೇಳೋದಕ್ಕಾಗತ್ತಾ? ಅದು ಹಂಗೆ ಬರೋದಿಲ್ಲ. ದಯವಿಟ್ಟು ಆ ಥರದ್ದು ಯಾರು ಕಲ್ಪನೆಯಲ್ಲಿ ಇದ್ಕೊಂಡಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಬಿಡಿ. ಯಾರು ನೀವು ಇರಬೇಕು, ನೀವು ಇರಬಾರ್ದು ಅಂತ ಡಿಸೈಡ್ ಮಾಡಲ್ಲ ಮೇಡಮ್. ಆ ಪರ್ಫಾರ್ಮೆನ್ಸ್ ಅವ್ರನ್ನ ನಿರ್ಧಾರ ಮಾಡ್ತಾ ಜೊತೆಗೆ ಜನ ಬೇಕು ಅಂತ ತಂದರೆ ಇಳಿಸ್ಕೋತಾರೆ ಮೇಡಮ್. ಇಲ್ಲ ಅಂದರೆ ಈಗ ನೀವು ಆ ಲೆಕ್ಕ ತೊಗೊಂಡ್ರೆ ಕಿಚ್ಚನ ಚಪ್ಪಾಳೆ ವಾರದ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಟ್ಟರು, ಲೆಕ್ಕ ವಿನಾಬೇಕಿತ್ತಲ್ಲ, ಮತ್ತೆ ಯಾಕೆ ಬಂದರು ಆಚೆಗೆ? ಕಿಚ್ಚವರೇ ಕೊಟ್ಟಿದ್ದಲ್ವಾ? ಅವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಮೇಡಮ್. ಈ ಬಾರಿ ನಮ್ಮ ಬೆಂಗಳೂರಿಗರ ಆಸೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್ಗಳು ನಡೆದರೆ ಬಹಳ ಉತ್ತಮ ಅಂಥೇಳಿ ಈ ಬಗ್ಗೆ ಜಟಾಪಟಿ ನಡೀತಾ ಇದೆ KSCA ಮತ್ತು RCB ಮ್ಯಾನೇಜ್ಮೆಂಟಿಗೆ. RCB ಮ್ಯಾನೇಜ್ಮೆಂಟ್ ಒಪ್ಕೊಳ್ತಾ ಇಲ್ಲ, ಸೊ ಅಲ್ಲಿ ಕಾಲು ತುಳಿತ ಆಗಿದೆ, ಸ್ಟ್ಯಾಂಪೇಡ್ ಆಗಿದೆ. ಆದರೆ ಇಲ್ಲಿ KSCA ಹೇಳ್ತಾ ಇದೆ, ನಾವು ರಿನೋವೇಷನನ್ನು ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ, ನಾವು ರಿನೋವೇಷನ್ ಮಾಡಿಸಿದ್ದೇ ಮ್ಯಾಚ್ಗಳು ಇಲ್ಲಿ ನಡೀಲಿ ಅಂತ. ಈ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಜೊತೆಗೆ ನೀವು ಹೇಳ್ತಾ ಇದ್ರಿ ಈ ಹೆಸರು ಬದಲಾವಣೆ ಕೂಡ ಆಗಬೇಕು ಅಂತ. RCB ಬೆಂಗಳೂರು ಮ್ಯಾಚ್ಗಳು ಬೆಂಗಳೂರಲ್ಲಿ ನಡೀಲಿಲ್ಲ ಅಂದರೆ ನಮಗೆ ಬೇಡ ಅಂತ, ಹೆಸರನ್ನೇ ಚೇಂಜ್ ಮಾಡ್ಕೊಳ್ಳಿ ಅವರು ಅಂತ. ಈ ಬಗ್ಗೆ ನೀವು ಏನು ಹೇಳ್ತೀರಿ? ನಿಜಕ್ಕೂ RCB ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅಂತಂದರೆ ಮೇಡಮ್, ಕಪ್ ಗೆದ್ಬಿಟ್ಟ ಮೇಲೆ 2 ಕೊಂಬಂದ್ಬಿಟ್ಟಿದೆ ಅವ್ರಿಗೆ. ಸ್ಟ್ಯಾಂಪೇಡ್ ಆಯಿತು, ಅದಕ್ಕೆ ನಾವು ಎಲ್ಲ ನಮ್ಮ ಒಂದು ಕಂಡೋಲೆನ್ಸ್ ನಾವು ಕೊಟ್ಟಿದ್ದೀವಿ ಮೇಡಮ್. ನಾವು ಅವ್ರಿಗೆ ಆಗಬಾರ್ದಾಗಿತ್ತು, ಅದು ಖಂಡಿತವಾಗ್ಲು ಅದು ಅತಾಚುರ್ಯ, ಯಾರೂ ಅಂದ್ಕೊಂಡಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತೊಗೊಂಡಿದ್ರೆ ಆಗ್ತಿರಲಿಲ್ಲ. ನೀವು ಅದನ್ನು ಗಮನದಲ್ಲಿಟ್ಕೊಂಡು ನೀವು RCB ಮ್ಯಾಚ್ಗಳನ್ನ ಇಲ್ಲಿ ಆಡಿಸಲ್ಲ ಅಂತಂದರೆ ಎಲ್ಲ ಟೀಮ್ಗಳ ಪ್ರೇಕ್ಷಕರು, ಆಯಾ ರಾಜ್ಯದವರು ಹೆಮ್ಮೆಯಿಂದ ಪ್ರೀತಿಯಿಂದ ಅವ್ರ ಟೀಮು ಅಂತ ಹೇಳಿ ಭಾಳ ಗೌರವದಿಂದ ಅವರು ಖುಷಿ ಪಡ್ತಾ ಇರ್ತಾರೆ. ನೀವು ಆ ಥರ ಆದರೆ ದಯವಿಟ್ಟು ನಾನು RCB ಮ್ಯಾನೇಜ್ಮೆಂಟ್ಗಳು ಹೇಳ್ತೀನಿ, ದಯವಿಟ್ಟು ಅಯೋಗ್ಯರು ತಗೊಬಂದು ನಮ್ಮ ಬೆಂಗಳೂರು ಹೆಸರನ್ನ ತೆಗೆದುಬಿಟ್ಟು ನೀವು ಬೇರೆ ಯಾವ್ದಾದ್ರು ಹೆಸರು ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಹೋಗಿ ಹಾಡಿ. ದಯವಿಟ್ಟು ಇಲ್ಲೂ ಒಂದಷ್ಟು ಅಭಿಮಾನಿಗಳಿದ್ದಾರೆ ಮೇಡಮ್. ಇಲ್ಲೂ ಸಹ ಬೆಂಗಳೂರು ಇವತ್ತು RCBನ ಅತಿ ಹೆಚ್ಚು ಪ್ರೀತಿಸಂಥವ್ರು ಯಾವುದೋ ಇನ್ಯಾರೋ ಅಲ್ಲ ಮೇಡಮ್, ನಾವು ಇಲ್ಲಿ ಕರ್ನಾಟಕದವರು ಅತಿ ಹೆಚ್ಚು ಪ್ರೀತಿ ಕೊಟ್ಟು ಅವ್ರನ್ನ ಅಷ್ಟು ಹೃದಯದಿಂದ ಪ್ರೀತಿಸ್ತೀವಿ. ಈಗ ನೀವು ಹಂಗೂ ಮೊನ್ನೆ ತಾನೇ ಹೇಳಿದ್ರು ವೆಂಕಟೇಶ್ ಪ್ರಸಾದ್ ಅವರು, ನಾವೆಲ್ಲ ರೆಡಿ ಮಾಡಿಸಿದ್ದೀವಿ, ಇನ್ನು ಮುಂದೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಕರ್ನಾಟಕ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೇನು ನಾವು ಇಲ್ಲಿ ಆಡ್ಸಲ ಹೋಗ್ತೀವಿ ಅಂತಂದರೆ ನಿಮ್ಮ ದಿಮಾಕಲ್ವ ನೀವು ಆ ಥರ ಇದ್ದರೆ ನೀವಾಗಲಿ ನಿಮ್ಮ ಇಡೀ ಟೀಮ್ ಆಗಲಿ ಬೆಂಗಳೂರೊಳಗೆ ಕಾಲಿಡಬೇಡ್ರಿ, ನೀವು ಬರಲೇಬೇಡ್ರಿ ನೀವು ಕರ್ನಾಟಕಕ್ಕೆ. ನೀವು ಇದು ನಮಗೂ ಹೋಗ್ತಾ ಕೋಟ್ಯಾಂತರ ಜನ ಇಲ್ಲೂ ಇದ್ದಾರೆ, ಪಾಪ ಅವ್ರಿಗೂ ಆಸೆ ಇರಲ್ವಾ ನಾನು ಹೋಗಿ ನೋಡಬೇಕು ಅಂತ ಹೇಳಿ. ದಯವಿಟ್ಟು ಆ ಥರದ ಒಂದು ನಿಲುವುಗಳನ್ನ ಮಾಡಬೇಡಿ. ಇಲ್ಲಿ ಬನ್ನಿ, ಮುನ್ನೆಚ್ಚರಿಕೆ ಏನು ತೊಗೋಬೇಕು ಅದೆಲ್ಲ ತೊಗೊಂಡು ಎಲ್ಲ ಸಿದ್ಧವಾಯ್ತಾ ಮ್ಯಾಚ್ಗಳು ಆಡ್ಸೋದು 7 ಮ್ಯಾಚ್ಗೋಸ್ಕರ ನೀವು ಹೊರಗಡೆ ಹೋಗೋದನ್ನ ಯಾವುದೇ ಕಾರಣಕ್ಕೆ ಇಷ್ಟಪಡಲ್ಲ. ಆ ಥರ ಹೋಗಲೇಬೇಕು ಅಂತಿದ್ರೆ ನಾನು ದಯವಿಟ್ಟು ಅವ್ರಿಗೆ ಕೇಳ್ಕೊತೀನಿ, ನಮ್ಮ ಹೆಸರನ್ನ ಚೇಂಜ್ ಮಾಡಿಬಿಡಿ. ನೀವು ಬೇಕಾದ್ರೆ ಹೋಗಿ ಬೇರೆ ಯಾವ್ದಾದ್ರು ಹೆಸರು ಇಟ್ಕೊಂಡು ನೀವು ಮ್ಯಾಚ್ಗಳು ಆಡ್ಕೊಳ್ಳಿ. ದಯವಿಟ್ಟು ನಮಗೆ ನೋವು ಮಾಡಬೇಡಿ. ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಒಬ್ಬ RCB ತಂಡದ ಅಭಿಮಾನಿಯಾಗಿ ನಾನು ಕೇಳ್ಕೊಳ್ತೀನಿ, ಹೋದ ವರ್ಷ ಕಪ್ ಗೆದ್ದಿದೆ, ಕರೆಕ್ಟಾಗಿ ಸೆಲೆಬ್ರೇಷನ್ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಸಲ ಬಂದು ಆ ಸ್ಟೇಡಿಯಮಲ್ಲಿ ನೀವು ಆಡೋವಂಥ ಮ್ಯಾಚ್ಗಳನ್ನ ಅಟ್ಲೀಸ್ಟ್ ಪ್ರೇಕ್ಷಕರು ಅಲ್ಲಾದರೂ ಆ ಗ್ಯಾಲರಿಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಲಿ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತಗೊಳ್ಳಿ. ಬಟ್ ದಯವಿಟ್ಟು ನಾನು RCB ಮ್ಯಾನೇಜ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಪಂದ್ಯಗಳನ್ನ ದಯಮಾಡಿ ಬೆಂಗಳೂರಲ್ಲಿ ಆಡಿಸಲೇಬೇಕು ಅನ್ನೋದು ನನ್ನ ಮನವಿ ಮೇಡಮ್. ದಯವಿಟ್ಟು ಹೆಸರು ಬದಲಾವಣೆ ಆಗಬೇಕು ಅಂತಂದ್ರಿ, ಸೊ ಬೆಂಗಳೂರು ಟೀಮನ್ನು ಹೆಂಗೆ ಸರ್ ಹೆಸರು ಬದಲು ಮಾಡೋದು? ಏನಂತ ಹೆಸರಿಡಬೇಕು ಹೊಸದಾಗಿ? ನಿಮ್ಗೆ ಏನು ಅನಿಸುತ್ತೆ?
ನಾನು ಒಂದು ಕೇಳೋದೇನು ಅಂತಂದರೆ ಹೆಸರು ಚೇಂಜ್ ಮಾಡಿ ಅಂತಂದರೆ ಆ ದೃಷ್ಟಿಯಲ್ಲೆಲ್ಲ ಹೇಳಿದ್ದು. ನಮ್ಗೆ ಇಷ್ಟು KC ಅವರು ಹೇಳ್ತಾ ಇದ್ದಾರೆ, ಬನ್ನಿ ನಾವು ಎಲ್ಲ ರೆಡಿ ಮಾಡಿದ್ದೀವಿ, ಬಂದು ಆಡಿ ಅಂತಂತ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಎಲ್ಲ ಆದಮೇಲೂ ಕೂಡ ನಾವು ಇಲ್ಲಿ ಆಡ್ಸೋದೆಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಅರ್ಥ ಏನು? ನಮ್ಮ ಒಂದು ಭಾವನೆಗಳಿಗಿಂತ ಹೆಚ್ಚು ಅವ್ರಿಗೆ ನಾವೇ ಅಲ್ವಾ ಬೆಳೆಸಿದ್ದು. ನೀವು ಒಂದು ಮ್ಯಾಚು ಗೆಲ್ಲದೇ ಇದ್ದಾಗ ನಿಮ್ಮ ಜೊತೆ ನಿಂತವ್ರು ಯಾರು? ನೀವು ಒಂದು ಕಪ್ಪು ಗೆಲ್ಲದೇ ಇದ್ದಾಗ ನಿಮ್ಮ ಜೊತೆಗೆ ನಿಂತವ್ರು ಯಾರು? ಈಗೆಲ್ಲ ಗೆದ್ದು ಆಗೋಯ್ತು, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋಯ್ತು ಅಂತ ನಮ್ಮನ್ನೇ ಮರ್ತುಬಿಟ್ರಾ? ನಮ್ಮನ್ನೇ ಮರೆಯೋದು ಸರಿನಾ? RCB ಮ್ಯಾನೇಜ್ಮೆಂಟ್ ಅವರು ಓಲಿ ಕನ್ನಡದವ್ರು RCB ಮ್ಯಾನೇಜ್ಮೆಂಟಲ್ಲಿ ಯಾರು ಕನ್ನಡದವ್ರು ಇದ್ದರೆ ಪಾಪ ಅವ್ರಿಗೆ ಅರ್ಥ ಆಗೋದು, ಇಲ್ಲಿ ಒಳಗಡೆ ಇಲ್ಲಿ ಹಾಕಬೇಕು, ಇಲ್ಲಿ ಆಡಿಸ್ಬೇಕು ಅಂತ ಹೇಳಿ. ವಾಟ್ ಎವರ್ ಇಟ್ ಈಸ್, ಏನಾದರೂ ಇರಲಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಇಲ್ಲೇ ಆಡಿಸಿ. ನೀವು ಇಲ್ಲಿ ಆಡಿಸೋದಿಲ್ಲ ಅಂದರೆ ನಿಮ್ಮ ಇಂಟೆನ್ಷನಲ್ಲಿ ನೀವು ಸ್ಟ್ಯಾಂಪೇಡ್ ಉದ್ದೇಶವೇ ಇದ್ದಿದ್ದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳೋದಕ್ಕೆ ನೀವು ಒಂದು ಲೆಟ್ರ್ ಕೊಟ್ಟು ಆಡಿಸೋದ್ರಲ್ಲಿ ಅರ್ಥ ಇದೆ. ಇಲ್ಲ, ನಿಮ್ಮ ಇಂಟೆನ್ಷನ್ ಬೇರೆ ಏನೋ ಕಾಣಿಸ್ತಾ ಇದೆ. ಇನ್ನು ಬೆಂಗಳೂರಲ್ಲೇ ಆಡಿಸ್ಬಾರ್ದು, ಇನ್ನು ಬೆಂಗಳೂರಲ್ಲೇ ಇದ್ಬಾರ್ದು ಅಂತಂತ ಅವ್ರದ್ದು ಯಾವುದೋ ಆಫೀಸ್ ಬೆಂಗಳೂರಲ್ಲಿ ಇದೆ ಅಂತಂತ ಕೇಳ್ಪಟ್ಟೆ. ಖಾಲಿ ಮಾಡ್ಕೊಂಡು ಹೊಂಟೋಗಿ ನಿಮ್ಮ ಆಫೀಸ್ನು, ಇಲ್ಲಿ ನೀವು ಇರೋದು ಬೇಡ. ನೀವು ಎಲ್ಲಿ ಆಡಿಸ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿಗೆ ಹೊಂಟೋಗಿ, ಹೆಸರು ಚೇಂಜ್ ಮಾಡ್ಕೊಳ್ಳಿ. ನೀವು ಬೇಡ ನಮಗೆ, ನಿನ್ನೆ ಯಾರಾದ್ರೂ ಬೇಕಾದ್ರೆ ಹೊಸ ಟೀಮ್ ಕಟ್ಟಲಿ. ದಯವಿಟ್ಟು ಆ ಥರದೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಮೇಡಮ್. ಅದೊಂದು ಬೇಜಾರು ವಿಷಯ. ದಯವಿಟ್ಟು ಸೀರಿಯಸ್ಲಿ ಬೇಜಾರು ಅದನ್ನು ಕೇಳಿ. ನಾನು ಸಮಸ್ತ ನಮ್ಮ RCB ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಮೇಡಮ್. ಇಲ್ಲೇ ಪಂದ್ಯಗಳಾಡಲಿ. ಸರ್, ಕೊನೆಯದಾಗಿ ನಿಮ್ಮನ್ನು ಇಷ್ಟು ದಿನಗಳ ಕಾಲ ಸೀಸನ್ 9 ಆದಮೇಲೆ ನಿಮ್ಮ ಪ್ರತಿಯೊಂದು ಹೋರಾಟ ಯಾವುದೇ ವಿಚಾರ ನಡೆದರೂ ಕೂಡ ಸೊ ನೀವಲ್ಲಿ ಫಸ್ಟ್ ಇರ್ತೀರಾ. ಸೊ ನಿಮ್ಮನ್ನು ಇಷ್ಟಪಡುವಂಥವ್ರಿಗೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ಜನರಿಗೆ ಏನು ಹೇಳ್ತೀರಿ? ತುಂಬ ಜನ ಪಾಪ ತುಂಬ ಪ್ರೀತಿ ಮಾಡ್ತಾರೆ. ಈಗಲೂ ಹೋದ್ರು ಬಿಗ್ ಬಾಸಲ್ಲಿ, ಸಾರ್ ನನಗೆ ತುಂಬ ಖುಷಿ ಆಗುತ್ತೆ ಸಾರ್ ನಿಮ್ಮನ್ನು ನೋಡಿ, ನೀವು ಇನ್ನೊಂದು ಹೋಗಿ ಸಾರ್, ನೀವು ಇನ್ನೊಂದು ಸಲ ಹೋಗಿ ಸಾರ್ ಅಂತೆಲ್ಲ ಕೇಳ್ತಾರೆ. ಗಾಂಧಿ ಬಜಾರ್ಗೆ ಹೋಗಲಿ, ಜಯನಗರಕ್ಕೆ ಹೋಗಲಿ, ಅಲ್ಲೆಲ್ಲೋ ಮಲ್ಲೇಶ್ವರಕ್ಕೆ ಹೋಗಲಿ, ಎಲ್ಲೋಗಲಿ ಮೇಡಮ್, ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಲಿ, ಅಲ್ಲಿ ಯಾವ್ದಾದ್ರು ಒಂದು ಬೇರೆ ಎಲ್ಲಾದರೂ ಹೋದಾಗೆಲ್ಲ ಪಾಪ ಭಾಳ ಇವತ್ತು ಸಹ ಈಗ ಬಿಗ್ ಬಾಸಿಂದ ಆಚೆ ಬನ್ನೇನೋ ಅನ್ನೋ ರೀತಿಯಲ್ಲಿ ಪ್ರೀತಿ ತೋರಿಸ್ತಾರೆ. ಅದನ್ನೆಲ್ಲ ನಾವು ಮರೆಯೋದಕ್ಕಾಗಲ್ಲ ಮೇಡಮ್. ನಾನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ, ಒಂದಷ್ಟು ಜನ ಕೆಟ್ಟ ಕಾಮೆಂಟು, ಒಂದಷ್ಟು ಇನ್ಫ್ಲೂಯೆನ್ಸರ್ಸು ಸೇರಿ ಒಂದಷ್ಟು ಜನ ಕೆಟ್ಟ ಕಾಮೆಂಟ್ ಹಾಕಿದ್ರು ಅಂತ ಹೇಳಿ ಬೈತಾರೆ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರಿಗೂ ಬೈಯೋದಕ್ಕೆ ಹೋಗಬೇಡಿ. ಅವ್ನು ಕೆಟ್ಟ ಕಾಮೆಂಟ್ ಹಾಕಲಿ, ಒಳ್ಳೆ ಕಾಮೆಂಟ್ ಹಾಕಲಿ, ಅವರೆಲ್ಲ ನಮ್ಮನ್ನು ಬೆಳೆಸೋರು, ಅವರೇ ನಮ್ಮ ಪಾಲಿಗೆ ಏನೇ ಆದರೂ ಅವರೇ. ದಯವಿಟ್ಟು ಅವ್ರನ್ನ ಯಾರೂ ಬೈಯೋದಕ್ಕೆ ಹೋಗಬೇಡಿ. ನೀವು ನಿಮಗಿಷ್ಟನಾ, ನೀವು ಇಷ್ಟ ಅಂತ ಮಾತ್ರ ಹೇಳಿ. ಇನ್ನೊಬ್ಬರು ಸರಿ ಇಲ್ಲ ಹಾಗಾಗಿ ನಾವು ಇಷ್ಟ ಅಂತಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅದು ಈ ಬಿಗ್ ಬಾಸ್ ಇದರಲ್ಲಿ ಆ ಥರ ಆಗಬಾರ್ದು ಅಂತ ನನಗನ್ಸುತ್ತೆ. ಎಲ್ಲರನ್ನೂ ಪ್ರೀತಿಸಿ, ಬೈಯೋರು ಇರಲಿ, ಎಲ್ಲರೂ ಇರಲಿ, ಅವ್ರನ್ನೆಲ್ಲರನ್ನೂ ಮನವೊಲಿಸ್ಕೊಂಡು ಅವ್ರನ್ನ ಗೆಲ್ಲುವಂಥದ್ದೇ ನಿಜವಾದ ಬಿಗ್ ಬಾಸ್ ಜೀವನದಲ್ಲಿ. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಜೊತೆ ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ರಪ್ಪ. ಯಾಕೆ ಯಾರು ಸುಮಾರು ಜನ ಫಾಲೋ ಮಾಡಿಲ್ಲ? ಯಾಕೆ ಫಾಲೋ ಮಾಡಿಲ್ಲ? ಮಾಡಬೇಕು ಅಷ್ಟೇ. ಸೊ ಎಲ್ಲರೂ ಫಾಲೋ ಮಾಡಿ, ನಮ್ಮ ಕನ್ನಡದ ಕೆಲಸಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಣ ನಮ್ಮ ಜನರ ಪರವಾಗಿ ಅಂತ ಹೇಳ್ತೀನಿ. ಎಲ್ರಿಗೂ ಹೊಸ ವರ್ಷ ಶುಭಾಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಭೂಮಿಕಾ ಅವರೇ, ನಿಮಗೂ ಒಳ್ಳೆಯದಾಗಲಿ. ಸೊ ಇದಿಷ್ಟು ಕೂಡ ರೂಪೇಶ್ ರಾಜಣ್ಣ ಅವರ ಮಾತಾಗಿತ್ತು. 2 ಪ್ರಮುಖ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಒಂದು, ಬಿಗ್ ಬಾಸ್ ರಿಯಾಲಿಟಿ ಏನು ಅನ್ನೋದು ಒಂದಷ್ಟು ನಮಗೆ ತಿಳಿಸುವಂಥ ಪ್ರಯತ್ನ ಆಯಿತು. ಜೊತೆಗೆ ಇನ್ನೊಂದು ಪ್ರಮುಖ RCB ಮ್ಯಾಚ್ಗಳು ಬೆಂಗಳೂರಲ್ಲೇ ನಡಿಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ಅದಕ್ಕೂ ಕೂಡ ರಿಕ್ವೆಸ್ಟನ್ನು ಮಾಡಿದರು. ಸೊ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.